ಮಕ್ಳ ತಾಯಂದ್ರಿಗೆ, ತುಂಟು ಮಕ್ಳ ತಂದೆಯರಿಗೆ, ಕತೆ ಹೊಡೆಯೋ ಅಜ್ಜಂದ್ರಿಗೆ, ಬಿಲ್ಡಪ್ ಕೊಡೋ ಅಜ್ಜಿರ್ಗೆ, ಕರ್ನಾಟಕದ ಮನೆಯ ಸೂಪರ್ ಸ್ಟಾರ್ ಗಳಿಗೆ ನಿಮ್ಮ ಮಾಸ್ಟರ್ ಆನಂದ್ ಮಾಡುವ 108 ನಮಸ್ಕಾರಗಳು. ಮೈ ಡಿಯರ್ ಡ್ರಾಮಾ ಜೂನಿಯರ್ಸ್, ಬ್ಯಾಕ್ ಟು ದಿ ಗ್ಯಾಂಗ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೆಕ್ಸ್ಟ್ ನಮ್ಮ ಡ್ರಾಮಾದ ತ್ರಿವಳಿ ರತ್ನಗಳು, ನಮ್ಮ ಪ್ರೀತಿಯ ಮೇಷ್ಟ್ರು CSP ಅಂದ್ರೆ TN ಸೀತಾರಾಮ್ ಸರ್. ವೆಲ್ಕಮ್ ಟು ದ ಶೋ. ನೆಕ್ಸ್ಟ್ ನಮ್ಮ ಫೇವರೆಟ್ ಬೇಬಿ ಲಕ್ಷ್ಮಿ ಅವರಿಗೆ ವೆಲ್ಕಮ್ ಟು ದ ಶೋ. ಲಾಸ್ಟ್ ಬಟ್ ಮೈ ಫೇವರೆಟ್ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ, ವೆಲ್ಕಮ್ ಟು ದ ಶೋ. ಹುಡುಗರು ಒಂದ್ಸತಿ ಸ್ಕಿಟ್ ಮಾಡಿದಾಗ 35 ವರ್ಷಕ್ಕೆ ಮುದುಕರು ಅಂದ್ರಲ್ಲ, ಅದಕ್ಕೆ ಫುಲ್ ಟ್ರಿಮ್ ಮಾಡ್ಬಿಟ್ಟು ಫುಲ್ ಕೆಟಪ್ ಚೇಂಜ್ ಚಿಕ್ಕ ಹುಡುಗಂತರ ಬಂದ್ಬಿಟ್ಟಿದ್ಯಲ್ಲಮ್ಮ. ಒಂಥರ ಸ್ಫೂರ್ತಿ ಕೊಟ್ಬಿಟ್ರು. ಗಾಡಿ ಬಿಟ್ಟಿದ್ ಸಾಕು, ಓಕೆ ಸ್ವಲ್ಪ ಬನ್ನಿ ನಮ್ಮ ಹತ್ರಕ್ಕೆ ಅಂತ. ಓಕೆ, ಅವರಷ್ಟು ದೂರ ಹೋಗಕ್ ಆಗಲ್ಲ, ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಶೂಟಿಂಗ್ ಅನುಕೂಲ ಮಾಡ್ಕೊಳ್ಳೋಣ. ಸೂಪರ್ ಸೂಪರ್ ಲುಕ್. ಬರ್ಲಿಯಪ್ಪ ಜೋರ ಒಂದ್ಸಲಿ. ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಾ ಇದ್ದೀರಾ ಡ್ರಾಮಾ ಜೂನಿಯರ್ಸ್. Associate sponsors Horlicks, Sudarshan Jewelers, Gold winner Luna's Workmate, Shashi Soap, Landets, Macvities, Libero, Brain Partners, Vishwavane. ಹೆಂಗ ಮಲ್ಲಿ ಚಪ್ಪಾಳೆ ಆನಂದ ಹೇಳ್ಬಿಟ್ಟೆ ಒಂದೇ ಹೆಸರಲ್ಲಿ. ಎಲ್ಲ ಖುಷಿಯಾಗಿರುವಂತ ಸಮಯದಲ್ಲಿ ಒಂದೇ ಒಂದು ನನಗೆ ಇಷ್ಟ ಆಗದೆ ಇರುವಂತ ಕೆಲಸ, ಸ್ಪೆಷಲ್ ಝೋನ್ ಹೋದವ್ರನ್ನ ಇಲ್ಲಿ ಕರೆಯುವಂತದ್ದು. ಜನ ಯಾರಿಗೆ ಹೋಮ್ವರ್ಕ್ ಕೊಟ್ಟಿದಾರೋ ಅದನ್ನ ತಿಳಿಸ್ತಕ್ಕಂಥದ್ದು. ಸೊ ಹೋದ್ವಾರ ಸ್ಪೆಷಲ್ ಝೋನ್ ಅಲ್ಲಿ ಇದ್ದಿದ್ದು ಅಭಿಷೇಕ್ ಹಾಗೂ ಆರ್ಯನ್. ಪ್ಲೀಸ್ ಪುಟಾಣಿಗಳ ಬನ್ನಿ. ಕೆಲವು ಸಣ್ಣ ಪುಟ್ಟ ತಪ್ಪುಗಳಿಂದ ಇವತ್ತು ಸ್ಪೆಷಲ್ ಝೋನ್ಗೆ ಬಂದಿದ್ದಾರೆ. ನಮ್ಮ ಆಡಿಯನ್ಸ್ ಅವರ ಮತಗಳನ್ನ SMS ಮೂಲಕ ಇವ್ರುಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಅವರ ತೀರ್ಪನ್ನ ನಮಗ್ ತಿಳಿಸಿದ್ದಾರೆ. ಸೊ ಗೆಳೆಯ, ಏನ್ ಅನಿಸ್ತಾ ಇದೆಯಪ್ಪ ನಿಂಗೆ? ರಿಸಲ್ಟ್ ಏನ್ ಆಗಿರ್ಬೋದು ಅನಿಸ್ತಾ ಇದೆ ಅಭಿಷೇಕ್ ಮತ್ತು ಆರ್ಯನ್ ನಡುವೆ? ಇಬ್ರಲ್ಲಿ ಯಾರು ಹೋದ್ರು ಆಗೋದ್ ಸಂಕಟನೆ, ಬಟ್ ಅದ್ರ ಜೊತೆನಲ್ಲಿ ಲುಕಿಂಗ್ ಅಟ್ ದ ಬ್ರೈಟರ್ ಸೈಡ್ ಆಫ್ ಇಟ್, ಅಬ್ಸಲ್ಯೂಟ್ಲಿ ಹೋಮ್ ವರ್ಕ್ಗೆ ಅಂತ ಹೋದವ್ರಿಗೆ ಅಲ್ಲಿಂದ ಜೀವನ ಸ್ಟಾರ್ಟ್ ಆಗುತ್ತೆ, ಒಂದು ಹೊಸ ಬೆಳಕು ಸ್ಟಾರ್ಟ್ ಆಗುತ್ತೆ. ಓಕೆ ಅಮ್ಮ, ಯಾವುದು ಸೋಲು ಅನ್ನೋದಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ. ಬಿಕಾಸ್ ಎಲ್ಲರೂ ಗೆಲ್ಲಕ್ಕಾಗಲ್ವೇ ಅಲ್ಲ ಕಂದ. ಅಕಸ್ಮಾತ್ ನೀನ್ ಮನೆಗೆ ಹೋದ್ರು ಸರಿ, ನೀನ್ ಮನೆಗೆ ಹೋದ್ರು ಸರಿ, ಖಂಡಿತ ಇನ್ನೊಬ್ರು ಬರ್ತಾನೆ ಇರ್ತಾರೆ. ನೀನ್ ಸ್ವಲ್ಪ ಮುಂದೆ ಹೋಗ್ತಾ ಇದೆ, ಅವ್ರು ಸ್ವಲ್ಪ ಹಿಂದೆ ಬರ್ತಿದ್ದಾರೆ. ಏನ್ ಕಂದ? ಸೇಫ್ ಆದ್ರೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ, ಎಲಿಮಿನೇಷನ್ ಆದ್ರೆ ಅಮ್ಮ ಮತ್ತೆ ಪಾಪು ನೋಡ್ಕೊಳಕ್ ಹೋಗ್ತೀನಿ. ಓಕೆ ಮೇಷ್ಟ್ರೆ, ನಿಮ್ಮ ಮಾತುಗಳು, ಮನದಾಳದ ಮಾತು. ಏನಪ್ಪ, ನಾನು ಚಿಕ್ಕನ್ನಲ್ಲಿ ಎಲ್ಲಾದ್ರಲ್ಲೂ ಸೋಲ್ತಾ ಇದ್ದಿದ್ರಿಂದ ಸೋಲುವವರ ಪರವಾಗಿ ನಾನಿರ್ತೇನೆ ಅಂತ ನನ್ನ ಇದು. ಸೋತ ಹೃದಯಕ್ಕೆ ಒಂದು ಸಾಂತ್ವನ ಬೇಕಾಗುತ್ತೆ, ಅದು ಗೆಲುವು ತಂದು ಕೊಡುತ್ತೆ. ಸೋತವರು ಧನ್ಯಶಾಲಿಗಳು ಅಂತ ನಾನು ತಿಳಿತೀನಿ. ಅವರಿಗೆ ಮೆಟ್ಟಲುಗಳನ್ನ ಮತ್ತೆ ಮತ್ತೆ ಹತ್ತೋ ಅವಕಾಶ ಸಿಗ್ತಾ ಇರುತ್ತೆ. ಹಾಗಾಗಿ ಸೋಲು ಯಾವಾಗಲೂ ಸೋಲಲ್ಲ, ಅದು ಯಾವಾಗಲೂ ಗೆಲುವು ಅಂತ ನನ್ನ ಇದು. ಸೊ ಕರ್ನಾಟಕದ ಜನತೆ ಈಗಾಗಲೇ ತಮ್ಮ ಮತಗಳನ್ನ SMS ಮೂಲಕ ಕಳಿಸಿದ್ದಾರೆ. ಇಬ್ರಿಗೂ ಸಾಕಷ್ಟು SMS ಬಂದಿದೆ, ಆದ್ರೆ ಒಬ್ಬರಿಗೆ ಸ್ವಲ್ಪ ಕಡಿಮೆ ಬಂದಿದೆ. ಸೊ ಇವತ್ತು ಅಭಿಷೇಕ್ ಹಾಗೂ ಆರ್ಯನ್ ಇಬ್ಬರಲ್ಲಿ ಒಬ್ಬರಿಗೆ ಹೋಮ್ವರ್ಕ್ ಸಿಕ್ಕೇ ಸಿಗುತ್ತೆ. ಸೊ ಈ ವಾರ ನಮ್ಮ ಡ್ರಾಮಾ ವೇದಿಕೆಯಿಂದ ಹೋಮ್ವರ್ಕ್ ತಗೊಂಡು ಮನೆಗೆ ಹೋಗ್ತಾರಂತ ಕಂಟೆಸ್ಟೆಂಟ್ ಹೆಸರು ಆರ್ಯನ್. ಅಭಿಷೇಕ್, ಯೋಸೆಫ್. ಸೊ ಆರ್ಯನ್, ಏನು ಬೇಜಾರಿಲ್ಲ, ಓಕೆನಾ? ಚೆನ್ನಾಗಿ ಮಾಡಿದೆ. ನಿನ್ ಲುಂಗಿ ಡ್ಯಾನ್ಸ್ ಎಲ್ಲ ನಾವು ಮಿಸ್ ಮಾಡ್ಕೊಂತೀವಿ ಆಕ್ಚುಲಿ. ಆನಂದಣ್ಣ, ನಾನೊಂದ್ ಚಟ್ಕೆ ಹೇಳ. ಚಟಾಕಿ ಹೇಳು. ನಾವೆಲ್ಲ ತುಂಟರು, ಆನಂದಣ್ಣನ ಬಂಟರು, ಆದರೆ ನಟನೆಯಲ್ಲಿ ಪಂಟರು, ಆಟದಲ್ಲಿ ಸೀನಿಯರ್ಸ್, ನಾವೇ ಡ್ರಾಮಾ ಜೂನಿಯರ್ಸ್. ಫ್ಯಾಂಟಾಸ್ಟಿಕ್ ಅಣ್ಣ, ತುಂಬಾ ಚೆನ್ನಾಗಿರುತ್ತೆ. ಯಾರು ಹೇಳ್ಕೊಟ್ಟಿದ್ರು ನಿಮಗೆ? ಅಪ್ಪ. ಡ್ಯಾಡಿನಾ? ವಾವ್, ಸೂಪರ್ ಸರ್. ಏನು, ಅವ್ರ ತಂದೆ ತಾಯಿಗೊಂದು ಪ್ರಶ್ನೆ.
ನಿಮ್ಗೆ ತುಂಬಾ ಬೇಸರ ಆಗ್ತಾ ಇದೆಯಾ? ಇಲ್ಲ ಸರ್, ನಮ್ಗೆ ಏನಂದ್ರೆ ಅವನು 18 ಮಕ್ಕಳಲ್ಲಿ ಒಬ್ಬನಾಗಿ ಸ್ಟೇಜ್ ಬಂತಲ್ಲ, ಅದೇ ನಮ್ಗೆ ಬಹಳ ಸಂತೋಷ. ಫ್ಯಾಂಟಾಸ್ಟಿಕ್, ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ಈ ಸ್ಟೇಜ್ ಮೇಲೆ ಅವನು ಕಲ್ತಿರೋಂಥದ್ದು ಬಹಳ ಇದೆ ಸರ್. ಅವನಿಗೆ ಮೊದಲು ಮಾತು ಸ್ಪಷ್ಟತೆ ಬರ್ತಿರ್ಲಿಲ್ಲ, ಈಗ ಅವನ ಮಾತಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾನೆ. ಮತ್ತು ಸ್ವಲ್ಪ ಕಾನ್ಸಂಟ್ರೇಷನ್ ಇರಲಿಲ್ಲ, ಈಗ ಸ್ವಲ್ಪ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗಿದೆ. ಕೋಪ ಕಡಿಮೆ ಆಗಿದೆಯಾ? ಸೊ ಹಾಗಾಗಿ ಕಲ್ತಿರೋ ತುಂಬಾ ಇದೆ. ಡೆಫಿನೆಟ್ ಆಗಿ ಈಗ ನೆಕ್ಸ್ಟ್ ಲೈಫ್, ಇನ್ನೊಂದು ಸ್ಟಡಿ ಲೈಫ್ ಇದೆಯಲ್ಲ, ಡೆಫಿನೆಟ್ ಆಗಿ ವಿಲ್ ಗೋ ಇನ್. ವೆರಿ ಗುಡ್. ಇದೇ ಆಟಿಟ್ಯೂಡ್ ಎಲ್ಲ ಪೇರೆಂಟ್ಸ್ ದಯವಿಟ್ಟು ಇಟ್ಕೋಬೇಕು. ಖಂಡಿತ. ರೈಟ್, ಇವತ್ತು ನಮ್ಮ ಡ್ರಾಮಾ ವೇದಿಕೆಯ ಪರವಾಗಿ ಆರ್ಯನ್ಗೆ ಒಂದು ಸ್ಪೆಷಲ್ ಗುಡಿ ಬ್ಯಾಗ್. ಆಕ್ಚುಲ್ ಆಗಿ ಆರ್ಯನ್ ತುಂಬಾ ಅಪ್ರಿಶಿಯೇಟ್ ಮಾಡಬೇಕು, ಅವ್ರ ಪ್ಯಾರೆಂಟ್ಸ್ ನ ಅಪ್ರಿಶಿಯೇಟ್ ಮಾಡಬೇಕು. ಮೆಂಟಲಿ ಹಿ ಇಸ್ ಪ್ರಿಪೇರ್ಡ್. ಜೀವನ ಅನ್ನೋದು ಯಾವ ರೀತಿ ಬೇಕಾದ್ರೂ ಹೋಗುತ್ತೆ ಅನ್ನೋದು ಮಕ್ಕಳನ್ನ ನಾವು ಪ್ರಿಪೇರ್ ಮಾಡಿಬಿಟ್ರೆ ದೇ ವಿಲ್ ಬಿ ಸ್ಟ್ರಾಂಗ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ? ಇವತ್ತಿನ ನಮ್ಮ ಮೊದಲನೇ ಪರ್ಫಾರ್ಮೆನ್ಸ್ ನ ನೋಡಕ್ಕಿಂತ ಮುಂಚೆ ವಿಶೇಷ ಅತಿಥಿಗಳನ್ನ ವೆಲ್ಕಮ್ ಮಾಡುವಂತ ಸಮಯ. ನಮ್ಮ ಜಿ ಕುಟುಂಬದ ಪರಮಾಪ್ತರು, ಡ್ರಾಮಾ ಜೂನಿಯರ್ಸ್ಗೂ ಮುಂಚೆ ಕನ್ನಡಿಗರ ಮನಸ್ಸು ಗೆದ್ದ ಲಿಟಲ್ ಚಾಂಪ್ಸ್ ನ ತಿದ್ದಿ ತೀಡಿ ಮುನ್ನಡೆಸಿದಂತವ್ರು. ಇಬ್ರು ಕೂಡ ಸಂಗೀತ ಕ್ಷೇತ್ರದ ದಿಗ್ಗಜರು. ಸೊ ಲೆಟ್ಸ್ ವೆಲ್ಕಮ್ ಶ್ರೀ ವಿಜಯ ಪ್ರಕಾಶ್ ಹಾಗೂ ಅರ್ಜುನ್ ಜನ್ಯ ಅವ್ರಿಗೆ. ಹಾಡಾಡೋ ಮಕ್ಕಳನ್ನ ನೀವು ಚೆನ್ನಾಗಿ ಗೈಡ್ ಮಾಡಿದ್ದೀರಿ, ಆದ್ರೆ ಈಗ ಇಲ್ಲಿರೋದು ನಮ್ ಜೊತೆ ಡ್ರಾಮಾ ಮಾಡೋ ಮಕ್ಕಳು. ಇವ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಿಜ ಹೇಳಬೇಕು ಅಂದ್ರೆ ಪ್ರತಿ ಶನಿವಾರ ಭಾನುವಾರ ಇವ್ರುಗಳು ಇಲ್ಲಿ ಅವರು ಮಾಡುವಂತಹ ಡ್ರಾಮಾ ಮೂಲಕ ಇಡೀ ಕರ್ನಾಟಕಕ್ಕೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ಎಷ್ಟೋ ವಿಷಯಗಳ ಬಗ್ಗೆ ತಿಳಿದು ಹೇಳಿಸ್ತಾ ಇದ್ದಾರೆ. ಸೂಪರ್ ಸೂಪರ್. ಅದು ಮಕ್ಕಳ ಬಾಯಲ್ಲಿ ದೊಡ್ಡ ವಿಷಯಗಳು ಕೇಳಿದಾಗ ದೊಡ್ಡವರು ಎಷ್ಟೋ ವಿಷಯನ ಕಲಿತಾ ಇದ್ದಾರೆ ಅಂತ ಅನ್ಸುತ್ತೆ. ಕೇವಲ ನನ್ನ ಮನೆಯಲ್ಲ, ನನಗ್ ಗೊತ್ತಿರುವಂತಹ ಎಲ್ಲಾ ಮನೆಗಳಲ್ಲೂ, ಸಮಸ್ತ ಕನ್ನಡಿಗರ ಮನೆಗಳಲ್ಲಿ ಇವ್ರನ್ನ ಅವ್ರ ಮಕ್ಕಳಾಗಿ ಅನ್ನಿಸ್ಕೊಂಡು ಅದನ್ನ ಅವ್ರ ಪರಿವಾರದ ಸದಸ್ಯರು ಅಂತ ಅನ್ಕೊಂಡು ಅವರು ಮಾಡುವಂತಹ ಲೀಲೆಗಳು, ಚೇಷ್ಟೆಗಳು, ನಗಿಸುವಂತಹ ವಿಧಾನಗಳು ಎಲ್ಲವನ್ನು ತಮ್ಮದಾಗಿಸ್ಕೊಂಡು ಭಾನುವಾರ ಮುಗಿದ್ರೆ ಮತ್ತೆ ಶನಿವಾರ ಯಾವಾಗ ಬರತ್ತಪ್ಪ ಅಂತ ಕಾಯೋ ಮಟ್ಟಿಗೆ ಆ ಮಕ್ಕಳು ಇವತ್ತಿನ ದಿನ ನಮ್ಮೆಲ್ಲರೂ ಮನೋರಂಜಿಸ್ತಾ ಇದ್ದಾರೆ. ನಾ ಅದೇ ಯೋಚಿಸ್ತಾ ಇದ್ದೆ, ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಶ್ರೀಕೃಷ್ಣ ಹೇಳ್ತಾನೆ, ಅಧರ್ಮ ಜಾಸ್ತಿ ಅದೊಂದು ಲೆವೆಲ್ ಮಿತಿ ಮೀರ್ ಹೋದ್ಮೇಲೆ ನಾನು ಬರ್ತೀನಪ್ಪ ಕಾಪಾಡಕ್ಕೆ ಅಂತ. ಅದೇ ರೀತಿ ಮನರಂಜನೆಯಲ್ಲಿ ಯಾವುದೋ ಒಂದು ಏನು ಮನರಂಜಿಸ್ತಿಲ್ವಲ್ಲ ಅಂತ ಅನ್ಕೊಳ್ಳೋ ವೇಳೆಗೆ ಒಂದು ಡ್ರಾಮಾ ಅನ್ನೋ ಒಂದು ಮನರಂಜನೆ ಬಂದು ಎಲ್ರನ್ನೂ ಅಷ್ಟರ ಮಟ್ಟಿಗೆ ನಗಿಸ್ತಾ ಇದೆಯಲ್ಲ, ಅದೊಂದು ಎಕ್ಸ್ಟ್ರಾಡಿನರಿ ವಿಷಯ. ಥ್ಯಾಂಕ್ ಯು ಸೋ ಮಚ್. ಅರ್ಜುನ್ ಸರ್, ಏನ್ ಅನಿಸ್ತು ನಮ್ಮ ಪುಟಾಣಿಗಳ ಪರ್ಫಾರ್ಮೆನ್ಸ್? ಪ್ರತಿ ಶನಿವಾರ ಭಾನುವಾರ ನಾನು ಅಕಸ್ಮಾತ್ ಶೋ ಮಿಸ್ ಮಾಡಿದ್ರು ನನ್ನ ಮಗಳು ಅಥವಾ ನನ್ನ ಹೆಂಡತಿ ಅಥವಾ ನನ್ನ ತಾಯಿ ಇವ್ರ ಕಣ್ಣು ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಒಂದು ಎಪಿಸೋಡಲ್ಲಿ ಹತ್ತಿರ್ತಾರೆ, ಎಷ್ಟು ಚೆನ್ನಾಗಿ ಮಾಡಿದ್ರು, ಇವತ್ತು ಎಪಿಸೋಡ್ ನೋಡಿದ್ರ ಅಂತ. ನಿಜವಾಗ್ಲೂ ತುಂಬಾನೇ ಟಚ್ ಆಗುತ್ತೆ ಅದು ಹೆಂಗೆ ಆ ಮ್ಯಾಜಿಕ್ ಮಾಡ್ತಾ ಇದಾರೆ ಅಂತ ಮಕ್ಕಳು ಇವತ್ತು ಲೈವ್ ಅಲ್ಲಿ ನೋಡಕ್ ಬಹಳ ಕುತೂಹಲವಾಗಿದೆ ನನಗೆ. ವೆರಿ ಗುಡ್. ನಿಮ್ಗೆ ಚೇಂಜ್ ಇವಾಗ ಏನಂದ್ರೆ ಜಡ್ಜಸ್ ಸೀಟಲ್ಲಿ ಕೂತು ಅಭ್ಯಾಸ ನಿಮ್ಗೆ, ಆದ್ರೆ ಇವತ್ತು ನಮ್ಮ ಹುಡುಗರ ಜೊತೆ ಗ್ಯಾಲರಿ ಮಧ್ಯೆ ಆಗ್ತೀವಿ, ಓಕೆನಾ? ಜಡ್ಜಸ್ ಸೀಟಲ್ಲಿ ಕೂತಾಗ್ಲೆಲ್ಲ ಮಕ್ಕಳು ಜೊತೆ ಬಂದು ಗೆಸ್ಟ್ಗಳು ಕೂರೋರಲ್ಲ, ನಮ್ಗೆ ಯಾವಾಗಲೂ ಅದೊಂದು ಕಳವಳ, ನಾವ್ ಯಾವತ್ತಪ್ಪ ಮಕ್ಕಳ ಜೊತೆ ಕೂತ್ಕೊಂಡು ಮಜಾ ಮಾಡ್ತೀವಿ ಅಂತ. ಇವತ್ತು ಅವಕಾಶ ಸಿಕ್ಕಿದೆ, ಅದನ್ನ ನಾವು ಖಂಡಿತ ಬಿಡಲ್ಲ. ನೀವು ಅಲ್ಲಿ ಕೂತ್ಕೋಬೇಕು ಅಂದ್ರೆ ನಾವು ಕೂತ್ಕೊಳ್ಳಲ್ಲ, ಇಲ್ಲೇ ಕೂತ್ಕೊಳ್ಳೋದು ನಾವು. ಸೂಪರ್. ಅದು ಕರ್ಕೊಳ್ಳಿ, ಗ್ಯಾಲರಿಗೆ ಎಳ್ಕೊಂಡು ಹೋಗಿ ಬನ್ನಿ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಕ್ಕಾಗಿ ಹೆಣ್ಣು ಯಾವ ರೂಪ ತಾಳಕ್ಕೂ ಸಿದ್ಧ ಅನ್ನೋದು ನಮಗೆ ಅನೇಕ ಕಥೆಗಳಿಂದ ತಿಳಿದು ಬಂದಿದೆ. ಅಂಥದ್ರಲ್ಲಿ ನಮ್ಮ ಕನ್ನಡಿಗರಿಗೆ ಬಹಳ ಆಪ್ತವಾದದ್ದು ಮಹಿಷಾಸುರ ಮರ್ದಿನಿ. ಈಗ ಆ ಕಥೆನ ಹೇಳಕ್ ಬರ್ತಿದ್ದಾರೆ ಮಹಿಷನಾಗಿ ಪುಟ್ರಾಜು, ಚಾಮುಂಡಿಯಾಗಿ ಅಮೋಘ ಹಾಗೂ ಇಂದ್ರನಾಗಿ ಆರ್ಯ. ನಮೋ ಬ್ರಹ್ಮ
ಬ್ರಹ್ಮದೇವಾಯ ನಮಃ. ಓಂ ನಮೋ ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವ, ಬ್ರಹ್ಮದೇವ, ಈ ಮಹಿಷಾಸುರನ ತಪೋಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದೆಯಾ? ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ. ಬ್ರಹ್ಮದೇವ, ನನಗೆ ಸುರಾಸುರರಿಂದಲೂ ಯಕ್ಷ, ರಾಕ್ಷಸ, ಗಂಧರ್ವ, ಕಿನ್ನರ, ಕೆಂಪುರುಷರಿಂದಲೂ ಪಶು ಪಕ್ಷಿ ಪ್ರಾಣಿಗಳಿಂದಲೂ ಯಾವ ಒಬ್ಬ ಪುರುಷ ಸಿಂಹನಿಂದಲೂ ಮರಣವೇ ಬಾರದಂತೆ ವರವನ್ನು ಅನುಗ್ರಹಿಸು ತಂದೆ, ಅನುಗ್ರಹಿಸು. ಇಂದಿನಿಂದ ಮಹಿಷಾಸುರ ಅಮರ. ದೇವ ಪುರುಷಾದಿಗಳಿಂದಲೇ ಯಮನನು ಗೆದ್ದೆ. ಮೊದಲಿಗೆ ನಾನು ಆ ದೇವೇಂದ್ರನನ್ನು ಸೆದಬಡಿಯುತ್ತೇನೆ. ನರ್ತಕಿಯರೊಡನೆ ಆಲಾಪ ವಿಲಾಪಗಳಲ್ಲಿ ಮೈಮರ್ತ ನಿನಗೆ ಇಂದು ಮಹಿಷಾಸುರನ ಭಯಂಕರ ದರ್ಶನ ಮಾಡಿಸುತ್ತೇನೆ. ಅಯ್ಯೋ ದೇವತೆಗಳೇ, ಮಹಿಷಾಸುರ ಅಮರವತಿಗೆ ಲಕ್ಕಿಡ್ತಿದ್ದಾನೆ. ಅವನ ರಭಸಕ್ಕೆ ಈ ನಂದನವನ ಐರಾವತ ನಲ್ಗುತ್ತಿವೆ. ಏನ ಮಾಡಲಿ, ಏನ ಮಾಡಲಿ, ಎಲ್ಲಿ ಔತಿಕೊಳ್ಳಲಿ? ಎಲ್ಲವೋ ಇಂದ್ರ, ಎಲ್ಲವೋ ಇಂದ್ರ, ಸದಾ ಮೋಸದಿಂದ ರಂಭೆ, ಊರ್ವಶಿ, ಮೇನಕೆಯರನ್ನು ಮುಂದಿಟ್ಟು ಜಯಿಸುವ ನಿನ್ನ ಬುದ್ಧಿಗೆ ಧಿಕ್ಕಾರವಿರಲಿ. ಎಲ್ಲಿ ಅಡಗಿ ಕೂತಿರುವೆ? ಹೊರಗೆ ಬಾ. ವೀರ ಇಂದ್ರ, ಎಲ್ಲಿ ಹೋಯ್ತು ನಿನ್ನ ಪೌರುಷ? ನಿನ್ನ ಕತೆ ಮುಗಿಸಿದ್ದೇನೆ. ಈಗ ನನ್ನ ಗುರಿ ಸ್ವರ್ಗಲೋಕ. ಮಹಿಷಾಸುರ ದಂಡೆತ್ತಿ ಬರುತ್ತಿದ್ದಾನೆ. ಇಂದು ನನ್ನನ್ನು ಯಾವ ಬ್ರಹ್ಮಾಸ್ತ್ರ, ಸುದರ್ಶನ ಚಕ್ರ, ತ್ರಿಶೂಲವು ತಡೆಯಲು ಸಾಧ್ಯವಿಲ್ಲ. ಮಹೇಶ್ವರ, ತ್ರಿಮೂರ್ತಿಗಳೇ ಪ್ರತ್ಯಕ್ಷರಾಗಿ ಈ ದೇವಲೋಕವನ್ನು ನಿರ್ನಾಮ ಮಾಡಲು ಸಿದ್ಧನಾಗಿರುವ ಮಹಿಷಾಸುರನ ತಡೆಯಿರಿ. ಪ್ರಭು, ಪ್ರಭು, ಪ್ರಭು. ಚಿಂತಿಸಬೇಡ ಇಂದ್ರ, ಪುರುಷನಿಂದ ಮೃತ್ಯು ಗೆದ್ದರೇನಾಯಿತು? ಒಬ್ಬ ಸ್ತ್ರೀಯವನನ್ನು ಸಂಹರಿಸುತ್ತಾಳೆ. ಹರಿಹರ ದೇವಾದಿಗಳೇ, ಧಾರೆ ಎರೆಯಿರಿ ನಿಮ್ಮ ಶಕ್ತಿಯನ್ನು. ಜನ್ಮ ತಾಳಲಿ ಜಗನ್ಮಾತೆ ಆದಿಶಕ್ತಿ. ಇಗೋ ದುರ್ಗಾದೇವಿಯ ಆಗಮನ. ಕಡೆಗಣಿಸಿದ್ದೀಯಲ್ಲ, ಅದೇ ಸ್ತ್ರೀಯಿಂದಲೇ ನಿನ್ನ ಮೃತ್ಯು. ಹೆಣ್ಣು, ಸ್ತ್ರೀ, ಹೆಣ್ಣಿನಿಂದ ನನಗೆ ಮೃತ್ಯು. ತ್ರಿಲೋಕದಲ್ಲಿ ಅತಳ ಸುತಳ ಪಾತಾಳದಲ್ಲಿ ಯಾರು ಗೆಲ್ಲಲಾಗದ ನನ್ನನ್ನು ಕೇವಲ ಸ್ತ್ರೀ, ಒಂದು ಹೆಣ್ಣು. ಯುದ್ಧಕ್ಕೆ ಸಿದ್ಧನಾಗೋ. ಮೃತ್ಯು ದೇವತೆಗೆ ರಸದೌತಣ.
ಭವಾನಿ ನವರಾತ್ರಿಗಳು ಹೋರಾಡಿ ವಿಜಯ ಸಾಧಿಸಿದ ಈ ದಿನ ವಿಜಯದಶಮಿಯಾಗಲಿ. ಈ ವಿಜಯದಶಮಿ ದುಷ್ಟ ಶಿಕ್ಷೆಗೆ ಶಿಷ್ಟ ರಕ್ಷೆಗೆ ಸಾಕ್ಷಿಯಾಗಲಿ. ಈ ದುಷ್ಟರನ್ನು ಕೊಂದ ಆಯುಧಗಳ ಪೂಜೆಯಾಗಲಿ. ಶಾಂತರಾಗು ದೇವಿ, ಶಾಂತರಾಗು. ಐಗಿರಿ ನಂದಿನಿ ನಂದಿತ ಮೇಧಿನಿ ವಿಶ್ವ ವಿನೋದಿನಿ ನಂದನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ. ದೇವಿ ದರ್ಶನ ಇಲ್ಲೇ ಆಗೋಯ್ತು ಡ್ರಾಮಾ ಜೂನಿಯರ್ಸ್ ವೇದಿಕೆ ಮೇಲೆ. ತಾಯಿ ಚಾಮುಂಡೇಶ್ವರಿ ಜಗಜ್ಜನ್ಯ ಜಗನ್ಮಾತ ನಿನ್ನ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ನಮ್ಮ ಮಹಿಷಾಸುರ ಮರ್ದಿನಿ ಕಥೆನ ಫಸ್ಟ್ ಚಾಮುಂಡಿ ಬೆಟ್ಟ ಎಲ್ಲಿರೋದು? ಮೈಸೂರಲ್ಲಿ. ಮೈಸೂರಿಂದ ಯಾರು ಬಂದಿರೋದು? ವಿಜಯ್ ಪ್ರಕಾಶ್ ಸರ್. ಫಸ್ಟ್ ಅವ್ರನ್ನ ಕೇಳ್ಬಿಡೋಣ ಇವತ್ತು. ಎಸ್ ಸರ್, ಹೇಳಿ ಸರ್, ಏನಂತ ಅನ್ನಿಸ್ತು ಸರ್ ಈ ಪ್ಲೇ ನೋಡಿ? ನನ್ನ ಪ್ರಕಾರ ಇದು ನಾವು ಕಾರ್ಯಕ್ರಮಕ್ಕೆ ಹೆಸರು ಡ್ರಾಮಾ ಅಂತ ಕೊಟ್ಟಿದೀವಿ. ಅದಿದು ಡ್ರಾಮಾ ಅಲ್ಲ, ಇದು ನಟಿಸಿದಾಗ ನಟನೆ. ಆದ್ರೆ ಪಾತ್ರವನ್ನ ಅವ್ರು ಧರಿಸಿಲ್ಲ, ಆ ಪಾತ್ರವೇ ಅವ್ರನ್ನ ಧರಿಸಿದೆ. ಸೊ ಇಲ್ಲಿ ನಡೆದಿದ್ದು ಒಂದು ಘಟನೆ. ನನ್ನ ಪ್ರಕಾರ ಅದು ನಟನೆ ಅಲ್ಲ, ಅದೊಂದು ಘಟನೆ. ಯಾಕಂದ್ರೆ ನಾನು ಹುಟ್ಟಿದ ಮೈಸೂರಲ್ಲಿ, ಮನೆಯಿಂದ ಹೊರಗೆ ಬಂದು ಎಡಗಡೆ ತಿರುಗಿದ್ರೆ ಚಾಮುಂಡಿ ಬೆಟ್ಟ. ಅಲ್ಲಿ ನಾನು ಇದುವರೆಗೂ ತಾಯಿ ಚಾಮುಂಡೇಶ್ವರಿಯನ್ನ ಮೂರ್ತಿ ರೂಪದಲ್ಲಿ ಮಾತ್ರ ನೋಡಿದ್ದೆ. ಆದ್ರೆ ಇವತ್ತು ಮೊದಲನೇ ಬಾರಿಗೆ ಶಕ್ತಿ ರೂಪದಲ್ಲಿ ನೋಡಿದೆ. ಹಾಗೆ ಆ ಮಗು ಕಂಡು ಹಿಂಗ ದೊಡ್ಡದು ಮಾಡ್ಕೊಂಡು ಇಲ್ಲಿ ಬಂದು ಆ ಮಹಿಷನ್ನ ಸಂಹಾರ ಮಾಡಬೇಕಾದ್ರೆ ಅವಳಲ್ಲಿ ಏನೋ ಒಂದು, ಅವಳು ಅರಿವಿಲ್ದೆ ಆ ತಾಯಿನೇ ಅವಳಲ್ಲಿ ಆವರಿಸಂಗ್ ಒಂದು ಶಕ್ತಿ. ಬಹಳ ಚೆನ್ನಾಗಿತ್ತು ತಾಯಿ. ನಿಜವಲ್ಲೂ ತಾಯಿ ಚಾಮುಂಡೇಶ್ವರಿನ ಯಾರು ನೋಡಿಲ್ಲ, ಆದ್ರೆ ನೋಡ್ದಂಗ ಒಂದು ಏನೋ ಒಂದು ಫೀಲಿಂಗ್ ಇವತ್ತು ಸಿಕ್ತು ನಿನ್ನಿಂದಾಗೆ. ಅದೇ ರೀತಿ ಮಹಿಷ ಮಲ್ಲೇಶನ್ ತಮ್ಮ ಪುಟ್ಟರಾಜು ಸಾರೆಗಮಪ ಆಡಿಷನ್ ಇವನು ಬಂದಿದ್ದ. ಅಲ್ಲೂ ಕೂಡ ಪಾಪ ಅವನು ಆ ಕಲೆಯನ್ನ ಆರಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ದ. ಇವತ್ತು ಹೇಗೆ ನೀನು ಮಹಿಷನ ರೂಪದಲ್ಲಿ ಬ್ರಹ್ಮನನ್ನ ತಪಸ್ ಮಾಡ್ತಿದ್ದಂಗೆ ಅವನು ನಿನಗೆ ಪ್ರತ್ಯಕ್ಷ ಆಗಿ ನಿನಗೆ ವರವನ್ನ ಕೊಟ್ನೋ, ಅದೇ ರೀತಿ ನೀನು ಕಲಾ ತಪಸ್ಸನ್ನು ಮಾಡ್ತಾನೆ ಇದ್ದೆ. ಆ ವೇದಿಕೆ ಇಲ್ದ್ರೂ ಪರವಾಗಿಲ್ಲ, ಭಗವಂತ ನಿನಗೆ ಅದಕ್ಕಿನ್ನ ದೊಡ್ಡ ವೇದಿಕೆ ಕೊಟ್ಟ ನೋಡು. ಅದೇ ನಿನ್ನ ಒಂದು ತಪಸ್ಸಿಗೆ ಪ್ರತಿಫಲ. ಇಂದ್ರ ಅಂತೂ ಪಾಪ ಆ ಒರಿಜಿನಲ್ ಇಂದ್ರಂಗಿಂತ ಇವನ್ ಜಾಸ್ತಿ ಹೆದರ್ಕೊಂಡಿದ್ದ ಅಂತ ಅನಿಸ್ತು. ಅವನ್ ಪಾಪ ಅವ್ನು ಒದಿಯಕ್ಕೂ, ಅವ್ರು ಒದಿಬೇಕಾದ್ರೆ ಅರ್ಜುನ್ ಸರ್ ಅಂತ ಇದ್ರು. ಯಾಕಂದ್ರೆ ಅವ್ನು ಫುಲ್ ಒರಿಜಿನಲ್ ರೂಪದಲ್ಲಿ ಬಂದ್ಬಿಟ್ಟಿದ್ದ. ಆದ್ರೆ ಎಲ್ರು ಎಷ್ಟು ಅದ್ರೊಳಗೊಂದು ಐಕ್ಯವಾಗ್ಬಿಟ್ಟಿದ್ರು. ಇನ್ನೊಂದೇನಂದ್ರೆ ನಾವಿಬ್ರು ಮಾತಾಡ್ತಿದ್ದು ಇಲ್ಲಿಂದ ಕಾರ್ಯಕ್ರಮ ನೋಡೋದೊಂದು ಮಜಾ ಏನಿದೆ, ನಿಜ ಅದು ಇವತ್ತು ಸಿಗ್ತಾ ಇದೆ. ಸೋ ಮಚ್ ಮಕ್ಕಳೇ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್, ಫ್ಯಾಂಟಾಸ್ಟಿಕ್. ಅರ್ಜುನ್ ಸರ್ ಹೆಂಗಿತ್ತು ಸರ್ ಈ ಪ್ಲೇ? ಹಿಂದ್ಗಡೆ ಬಂದಂತ ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಹೆಂಗಿತ್ತು? ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನನಗೂ ಒಂದು ಪಾತ್ರ ಏನೋ ಕೊಟ್ಬಿಟ್ರಪ್ಪ, ಜೊತೆನಲ್ಲಿ ಬರ್ತೀನಿ. ನಿಜವಾಗ್ಲು ಎಷ್ಟು ಕ್ಯೂಟ್ ಆಗಿ ಮಕ್ಕಳು. ನಾನು ಆಕ್ಚುಲಿ ಮುಳುಗೋಗ್ಬಿಟ್ಟಿದ್ದೆ ಇವ್ರು 3 ಜನರು ಒಳಗಡೆ. ಆಮೇಲೆ ಇಂದ್ರನು ಅಷ್ಟೇ, ಅವ್ನು ಹೊಡೆದಾಗ ಅವ್ನ ರಿಯಾಕ್ಷನ್ಸ್ ನಿಜವಾಗ್ಲೂ ಅವ್ನಿಗೇನೋ ನೋವಾಯ್ತಾ, ಏನಾದ್ರು ಅವ್ನು ತುಳಿದಾಗ ಏನೋ ನೋವು ಆಗೋಯ್ತಾ ಅನ್ನೋ ತರ ಫೀಲ್ ಆಗ್ತಿತ್ತು ನನಗೆ. ತಾಯಿ ಚಾಮುಂಡೇಶ್ವರಿ ನಮಸ್ಕಾರಮ್ಮ. ಆ ಮಕ್ಕದಲ್ಲಿ ಆ ಕಳೆ ಹಂಗೆ ಇದೆ. ಮಕ್ಕಳೇ ನಿಮ್ಗೆ ನೀವೇ ಸಾಟಿ. ಗಾಡ್ ಬ್ಲೆಸ್ ಯು ಆಲ್. ವೆರಿ ವೆಲ್ ಸೆಟ್ ಸರ್, ವೆರಿ ವೆಲ್ ಸೆಟ್. ಈಗ ಡೈರೆಕ್ಟ್ ನಮ್ಮ ತ್ರಿವಳಿ ರತ್ನಗಳ ಹತ್ರ ಹೋಗೋಣ. ಮೊದಲಿಗೆ ಮೇಷ್ಟ್ರೇ, ಸಾಮಾನ್ಯವಾಗಿ ಶಿಷ್ಟರಿಗಿಂತ ದುಷ್ಟರ ಪರವಾಗಿ ಹೆಚ್ಚಿರೋದ್ರಿಂದ ನನಗೆ ಅವನ ಅಭಿನಯ ಬಹಳ ಇಷ್ಟ ಆಯ್ತು. ಪುಟ್ಟರಾಜು ಅಭಿನಯ ನೀನು ಚೆನ್ನಾಗಿ ಮಾಡ್ತೇಮ್ಮ ಪುಟ್ಟೆ. ನೀನು ಇಷ್ಟು ದಿವಸ ಕರುಣೆಯನ್ನು ಉಕ್ಕಿಸುವ, ಕನಿಕರವನ್ನು ತೋರಿಸುವ ತಾಯಿಯ ಪಾತ್ರದಲ್ಲಿ, ಅಕ್ಕನ ಪಾತ್ರದಲ್ಲಿ ಮತ್ತು ನೋವನ್ನು ಅನುಭವಿಸುವ ಹೆಂಗಸನ ಪಾತ್ರದಲ್ಲಿ ನೀನು ಬಹಳ ಕಂಗೊಳಿಸ್ತಾ ಇದ್ದೆ. ಇವತ್ತು ಶಕ್ತಿವಂತೆಯಾಗಿ ಇವತ್ತು ಪ್ರಪ್ರಥಮ ಬಾರಿಗೆ ನೀನು ಇದು ಮಾಡ್ತಾ ಇದೀಯ. ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದೀರಿ, ಫಸ್ಟ್ ಕ್ಲಾಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗೆಳೆಯ ಏನ್ ಅನಿಸ್ತಾ ಇತ್ತಪ್ಪ? ಫುಲ್ ಕಳೆದೋಗ್ಬಿಟ್ಟಿದ್ದೆ. ಎಕ್ಸ್ಪ್ರೆಷನ್ ಮಜಾ ತಗೋತಾ ಇದ್ದೆ ನಾನು. ಅಲ್ಲೋಡ, ಏಯ್ ಓಡು. ಇಂದ್ರ ಆಕ್ಚುಲಿ ಅವನು ಮಹಿಷಾಸುರನ ಆರ್ಭಟಕ್ಕೆ ನಿಜವಾಗ್ಲೂ ಎದುರ್ಕೊಂಡ್ಬಿಟ್ಟು, ನಿಜವಾಗ್ಲೂ ಕೆಳಗಡೆ ಒದ್ದಾಗ್ಲೇ ಡೌಟ್ ಬಂತು ನನಗೆ. ಕೆಲಸ ಮುಗಿಸ್ಕೊಂಡಿರ್ತಾನೆ. ಬಹಳ ನಮ್ಮ ಕತೆ, ನಮ್ಮತನ, ನಮ್ಮ ಸಂಸ್ಕೃತಿ, ಆ ಭಾಷೆಯಲ್ಲಿರೋ ಸ್ಪಷ್ಟತೆ ಅದೆಲ್ಲ ನನಗೆ ಬಹಳ ಇಷ್ಟ. ಬಹಳ ಅದ್ಭುತವಾಗಿ ಮಾಡಿದೆ ಪುಟ್ಟರಾಜು. ಅಂಡ್ ಅಮೋಘ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾಳೆ. ಇವತ್ತು ಈ ಸ್ವರೂಪ ನೋಡಿದ್ ಬಹಳ ಇಷ್ಟ ಆಯ್ತು ನನಗೆ. ಅಂಡ್ ಎಲ್ಲವನು ಇವಾಗ ಪಾಪ ಎದುರ್ಕೊಂಡು ಹೋದ್ನಲ್ಲ ಇಂದ್ರ, ನಿಜವಾಗ್ಲೂ ಭಯದಲ್ಲಿ ಹೋಗಿ ಅವ್ನು ಕೂಡ ಅಷ್ಟೇ. ಇವತ್ತು ಅವನಿಗೆ ಸಿಕ್ಕಿರೋ ಪಾತ್ರನ, ಅವ್ನು ಹೇಳಿರೋ ಡೈಲಾಗ್ ನ ನೀಟಾಗಿ ಒಂದು ಆಕ್ಟ್ ನ ಪರ್ಫಾರ್ಮ್ ಮಾಡಿದಿರಾ. ವೆರಿ ಗುಡ್, ವೆರಿ ಗುಡ್. ಹೇಳಿ ಹೇಗಿತ್ತು ಪ್ಲೇ? ಪುಟ್ಟರಾಜು ಸರ್ ಮ್ಯಾಮ್, ಎಲ್ಲೋ ಹೋಗ್ಬಿಟ್ಟೆ ನೀನು.
ಥ್ಯಾಂಕ್ ಯು. ಪರ್ಫೆಕ್ಷನ್. ದೈ ನೇಮ್ ಪುಟ್ರಾಜ್. ಯಾವ ಕ್ಯಾರೆಕ್ಟರ್ ಮಾಡಿದ್ರು ಪರ್ಫೆಕ್ಟ್ ಮಾಡ್ತಾನೆ ಅವನು. ಏನ್ ಸರ್ ಇಂದ್ರ ಹೆದರ್ಕೊಂಡು ಹೊರಟು. ಏ ಇಂದ್ರ, ತುಂಬಾ ಚೆನ್ನಾಗಿ ಮಾಡಿದ್ಯಾ ಕಣಪ್ಪ ನೀನು. ಥ್ಯಾಂಕ್ ಯು. ಅಮೋಘ, ನೀನಂತೂ ಅಮೋಘವಾಗಿ ಮಾಡ್ತೀಯ ಯಾವಾಗ್ಲೂ. ಈ ಡ್ರಾಮಾ ನೋಡಿದ್ಮೇಲೆ, ಇದು ನೋಡಿದ್ಮೇಲೆ, ಈ ಮಕ್ಕಳ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ, ಆರ್ಟಿಸ್ಟ್ಗಳು ಅಂತ ನಾವು ಹೇಳ್ಕೊಂಡು ಇಷ್ಟು ವರ್ಷ ಸಿನಿಮಾದಲ್ಲಿ ಇದೀವಲ್ಲ, ನಮ್ಮ ಅಹಂಕಾರನ ಇವರೆಲ್ಲ ಸಮಾಧಿ ಮಾಡ್ತಾ ಇದ್ದಾರೆ. ಯಾಕೆ ಒಂದೊಂದು 2ನೇ ಟೇಕ್ ಕೊಡಿ, ಪ್ರಾಂಪ್ಟ್ ಮಾಡಿ ಅಂತ ಎಲ್ಲ ಮಾಡ್ತಾ ಇದೀವಿ. ಇನ್ನೂ ಇಷ್ಟೊಂದು ಡೈಲಾಗ್ಸ್ ಇಷ್ಟು ಈಸಿಯಾಗಿ ಮಾತಾಡ್ತಿದ್ದಾರೆ ಅನ್ನೋವಾಗ ಈಗ ನಮಗೆ ಉದ್ವೇಗ ಬರ್ತಾ ಇದೆ. ನೆಕ್ಸ್ಟ್ ಸಿನಿಮಾ ಬರೋವಾಗ ನಾವು ಚೆನ್ನಾಗಿ ಮಾಡ್ಬೇಕು, ಇಲ್ಲಾಂದ್ರೆ ಈ ಮಕ್ಕಳ ಜೊತೆಗೆ ಕಂಪೇರ್ ಮಾಡ್ಬಿಡ್ತಾರೆ ಅನ್ನೋ ಭಯ ಬರ್ತಾ ಇದೆ. ಸೂಪರ್ಬ್ ಕಿಡ್ಸ್, ಸೂಪರ್ಬ್ ಯು ಆರ್. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಓಕೆ ಜಡ್ಜಸ್, ಎಲ್ಲ ಕೇಳಿದ್ದೀನಿ, ಆದ್ರೂ ಕೊನೆಯಲ್ಲಿ ನಾನು ಊದ್ಲೇಬೇಕು. ನನ್ನ ಕರ್ತವ್ಯದ ಸಮಯ. ನಿಮ್ಮ ಅಮೋಘ ಹಾಗೂ ಪುಟ್ರಾಜು ಇಬ್ಬರನ್ನೇ ಅಲ್ವಾ ಜಡ್ಜ್ ಮಾಡ್ಬೇಕಾಗಿರೋದು? ಇಬ್ಬರನ್ನೇ ಆದ್ರಿಂದ 3 ಕೈ. ಗ್ರೇಟ್. ಸೂಪರ್. ಆರ್ಯನ್, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ. ನಿನ್ನ ಜರ್ನಿ ಮೆಮೊರಬಲ್. ಓಕೆ, ಸೊ ಆರ್ಯನ್ ನಿನಗ ಅಪ್ಪ ಅಮ್ಮನ ಜೊತೆ ಕೂತ್ಕೋಬೇಕು. ಓಕೆನಾ? ಬರ್ಲಿ ಜೋರ ಚಪ್ಪಾಳೆ ಆರ್ಯನ್ ಮತ್ತು ಅವನ ಜರ್ನಿ ಡ್ರಾಮಾ ಜೂನಿಯರ್ಸ್ಗೆ. ಗೆಳೆಯ, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಅಜ್ಜ ತಾತ ನಮ್ ಕತೆ ಹೇಳೋರು. ಕಾಗಕ್ಕ ಗುಬ್ಬಕ್ಕ, ಹುಳಿ ದ್ರಾಕ್ಷಿ ನರಿ ಕತೆ, ಹೀಗೆ ಒಂದೊಂದು ಕತೆನೂ 100 ಸಲ ಕೇಳಿದ್ರು ಕೂಡ ಅದೇ ಸ್ಟಾರ್ಟ್, ಅದೇ ಕ್ಲೈಮ್ಯಾಕ್ಸ್. ಆದ್ರೂ ಏನೋ ಒಂಥರ ಥ್ರಿಲ್ ಆಗೋದಲ್ವಾ? ಆದ್ರೆ ಈಗಿನ ಕಾಲದ ಮಕ್ಳನ್ನ ಕೇಳ್ಬೇಕಾ? ಆ ಕತೆಗಳ ದಂತ ಕತೆಗೆ ಹೊಸ ಟ್ವಿಸ್ಟ್ ಕೊಡಕ್ಕೆ ಬರ್ತಿದ್ದಾರೆ ಅಭಿಷೇಕ್ ಹಾಗೂ ನಿಹಾಲ್ ಸಾಗರ್ ವಿಷ್ಣು. ಎಲ್ಲರಿಗೂ ನಮಸ್ಕಾರ. ಆಮೆ ಮತ್ತು ಮೊಲದ ರೇಸ್ ಕತೆ ಎಲ್ಲರೂ ಕೇಳಿದ ತಾನೆ. ರೇಸ್ಗೆ ಹೊರಟ ಮೊಲ ದಾರಿ ಮಧ್ಯದಲ್ಲಿ ನಿದ್ದೆ ಮಾಡಿತ್ತು. ಅಷ್ಟರಲ್ಲಿ ಆಮೆ ಗುರಿ ಮುಟ್ಟಿತ್ತು, ಮೊಲ ಸೋತಿತ್ತು. ಓಹೋ, ರೇಸ್ ನಲ್ಲಿ ಸೋತ್ ಮೊಲ ಹೀಗೆ ಮತ್ತೆ ಬಂದಿದೆ ಅನ್ಕೊಂಡ್ರ? ಅದು ನಾನಲ್ಲ, ನಮ್ ತಾತ ರ್ಯಾಂಬೋ ರಾಬಿಟ್. ಅಷ್ಟು ನಿದ್ರೆ ಮಾಡೋ ಸೋಂಬೇರಿ, ಅದರಿಂದಾನೇ ಅವನು ಸೋತು ಆಮೇಲೆ ಬುದ್ಧಿವಂತ ಅನ್ನೋ ತರ ಮಾಡಿಬಿಟ್ಟ. ಅದನ್ನ ಹಲ್ಸಾಕ್ಬೇಕು ಅಂತಾನೆ ಈ ಬಾರಿ ರ್ಯಾಂಬೋ ರಾಬಿಟ್ ಎಂಟ್ರಿ ಕೊಟ್ಟಿರೋದು. ಹೇಗಾದ್ರೂ ಮಾಡಿ ಆ ಆಮೆ ಮೊಮ್ಮಗುನ ರೇಸಿಂಗ್ ಕಡ್ದು ನಾನೇ ವಿನ್ ಆಗ್ತೀನಿ, ಹಾಗೆ ಆಗ್ತೀನಿ, ಗೆದ್ದೆ ಗೆಲ್ತೀನಿ. ನಾನೇ ಬೇರೆ, ಸ್ಟೈಲೇ ಬೇರೆ. ಗೆಲ್ಲುವೆ ಗೆಲ್ಲುವೆ ಗೆಲ್ಲುವೆ, ನಮಗೆಂದೆಂದಿಗೂ ಗೆಲ್ಲುವೆ. ದಿನವೂ ದುಡಿವ ಛಲವೇ, ಮನಕ್ಕೆಂದೆಂದು ಆನಂದವೇ. ಓಡೋ ಮಗ ಓಡೋ. ನಮ್ ತಾತ ನಿದ್ರೆ ಮಾಡ್ತಿದ್ದಾಗ ನಿಮ್ ತಾತ ಕೊಳ್ಳುಂತರ ಓಡೋಗಿ ಚಾಂಪಿಯನ್ ಅನ್ಸ್ಕೊಬಿಟ್ರೆ ಅದು ರೇಸ್ ಅಲ್ಲಮ್ಮ, ಅದು ಮೋಸ. ಮಗು ಮಿಂಚೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಹಾಗೆ ಕುಣಿಯಕ್ಕಾಗ್ದಿರೋನ್ಗೆ ನೆಲ ಡೊಂಕು ಅನ್ನೋ ತರ ಬರೀ ಮಾತ್ನಲ್ಲೇ ಮನೆ ಕಟ್ಟ ಫ್ಯಾಮಿಲಿ ನಿಮ್ದು. ಮಾತ್ಕಿಂತ ಮಾಡೋ ಕೆಲ್ಸದ ಮೇಲೆ ನಂಬಿಕೆ ಇಡೋ ಫ್ಯಾಮಿಲಿ ನಮ್ದು. ಮಾಚು ಬಾಯ್, ಯಾರ ಬಳಿ ನಿಂತ ಏನು ಮಾತಾಡುತ್ತಿರುವೆ ಎಂಬ ಪರಿಜ್ಞಾನ ಬಿಡಲಿ. ನಿನಗೆ ನಿಜವಾಗ್ಲೂ ದಯ ಇದ್ರೆ ಬಾ ನನ್ ಜೊತೆ ರೇಸ್ಗೆ. ನೀನು ನಾನು ನಾಳೆ ಬಿಡೋಣ. ಸಮಾಧಾನ ಮಗನೇ, ಸಮಾಧಾನ. ಜಾಸ್ತಿ ಕೂಗ್ಬೇಡ, ಗಂಟ್ಲು ಹಾಳಾಗತ್ತೆ ಅಂತ ಲಕ್ಷ್ಮಿ ಅಮ್ಮ ಹೇಳಿದ್ ಇಷ್ಟ ಬೇಗ ಮರ್ತ್ಬಿಟ್ಯ. ಎಲ್ರು ಕ್ರಿಕೆಟ್, ವಾಲಿಬಾಲ್, ಟೆನ್ನಿಸ್ ಅಂತ ಕುಂದಾಡ್ತಿದ್ರೆ ನೀನಿನ್ನು ತಾತನ ಕಾಲದ ರನ್ನಿಂಗ್ ರೇಸ್ ನಲ್ಲೇ ಇದ್ಯಾ. ನಂಗೇನೋ ರೇಸಿಗೆ ಬರಕ್ ಇಷ್ಟ ಇಲ್ಲ. ಏನೋ ಪಾಪ ನೀನ್ ಇಷ್ಟೊಂದು ಬೇಡ್ಕೊತಿದ್ಯಾ ಅಂತ ಒಪ್ಕೊಳ್ತಿದ್ನಿ. ರೆಡಿ ವಿಜಯನ? ಶುರು ಮಾಡ್ತೇನೆ. ಓಹೋ, ಓಕೆ ಆನಂದ, ಏನಪ್ಪ? ಸರಿ, ರೆಡಿ? 1 2 3. ಈಗಾದ್ರೂ ಗೊತ್ತಾಯ್ತಾ ನಮ್ ಕೆಪಾಸಿಟಿ ಏನು ಅಂತ?
ಅದಕ್ಕೆ ಹೇಳೋದು, ಮಾಡೋ ಕೆಲ್ಸನ ಶ್ರದ್ಧೆ ಇಟ್ಟು ಗುರಿ ಮುಟ್ಟೋವರೆಗೂ ಸತತ ಪ್ರಯತ್ನ ಮಾಡಿದ್ರೆ ಗೆದ್ದೇ ಗೆಲ್ತೀವಿ. ಮುಂಚೆ ಆನಂದ ನಂಗೆ ಸ್ಪಾನ್ಸರ್ ಲಿಸ್ಟ್ ಹೇಳಕ್ಕೂ ಬರ್ತಿರ್ಲಿಲ್ಲ. ಪ್ರಾಕ್ಟೀಸ್ ಮಾಡಿ ಮಾಡಿ ಬಂತಲ್ಲ ಹಾಗೆ. ಸರಿ ಸರಿ, ನೀನೇನೋ ನಿಂಗಿ ಜಾಗರಣಲ್ಲಿ ಓಡಿ ಗೆದ್ಬಿಟ್ಟೆ, ಅದು ನಾನು ಒಪ್ಕೊಂಡ್ಬಿಡ್ಬೇಕಾ? ರೇಸ್ ಯಾವಾಗ್ಲೂ ಇಬ್ರಿಗೂ ಸಮಾನವಾಗಿರ್ಬೇಕು. ಅಂದ್ರೆ ಈ ಸಲ ರೇಸ್ ಎಲ್ಲಿ ಅನ್ನೋದನ್ನ ನಾನ್ ಫಿಕ್ಸ್ ಮಾಡ್ತೀನಿ. ಅದೇ ರೌಂಡ್ ನಲ್ಲಿ ಇಬ್ರು ಓಡಿ ತೋರ್ಸ್ಬೇಕು. ಆಗ ಯಾರ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ಕೈಲಾಗದೆ ಇರೋನು ಮೈ ಎಲ್ಲ ಪರ್ಚ್ಕೊಳ್ಳುತ್ತೆ. ಹಾಗೆ ನೀನು ಈಗ ಟ್ರ್ಯಾಕ್ ಚೇಂಜ್ ಮಾಡ್ತಾ ಇದ್ಯಾ? ಸರಿ, ನೇನ್ ರೋಡ್ಗೆ ಬಾತೀನಿ. ಅತಾಳ ವಿತಾಳ ಪಾತಾಳ ಯಾವ ರೂಟ್ ಆದ್ರೂ ಸರಿ, ನಾನ್ ರೆಡಿ. ವಿಜಯಣ್ಣ, ಏನ್ ನೋಡ್ತಿದ್ದೀರಾ? ನಿಮ್ಗೂ ಅಪ್ತೆ ತಾನೆ? ಹಾಗಿದ್ರೆ ವಿಜಿಲ್ ಹೊಡೀರಿ, ಶುರು ಮಾಡ್ತೀವಿ. ರೆಡಿ ಬಾಸ್? ರೆಡಿ? ರೆಡಿ. 1 2 3. ನೀನೇ ರೂಟ್ ಕೊಟ್ನಲ್ಲಪ್ಪ ಚೆಕ್ಕು. ಮತ್ತೆ ಸೋತೆ ಅಂತ ಬೇಜಾರಾಯ್ತಾ? ಡೋಂಟ್ ಫೀಲ್ ಬ್ಯಾಡ್. ಲೈಫ್ ಅಂದ್ರೆ ಹೀಗೇನೆ, ಯಾವಾಗ್ಲೂ ಗೆಲ್ಲಕ್ಕಾಗಲ್ಲ. ನಮ್ಮ ಮಾತಿನ ನೋಡು, ಫಸ್ಟಿಗೆಲ್ಲ ಸ್ಪೆಷಲ್ ಝೋನಿಗೆ ಹೋದ್ಲು. ಆಮೇಲೆ ತನ್ನ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಂಡು ಒಳ್ಳೆ ಫೀನಿಕ್ಸ್ ಬರ್ತಾರ ಎದ್ ಬಂದ್ಲು. ಎಲ್ಲರಿಗೂ ಅವ್ರವ್ರದೇ ಲೈಫ್ ನಲ್ಲಿ ರೇಸ್ ಟ್ರ್ಯಾಕ್ ಇರುತ್ತೆ, ಅದು ನುಡ್ಕಿ ಓಡ್ಬೇಕು. ಆಗ ಗೆಲುವು ನಮ್ದೆ. ಅಷ್ಟೇ ಅಲ್ಲ, ನಾವಿಬ್ರು ಗೆಲ್ಲುವಂತ ಇದೆ ನನ್ನ ಹತ್ರ ಇದೆ. ಅದೇ ಗೆದ್ಲ ಕನ್ಫ್ಯೂಸ್ ಆಗ್ಬೇಡ ಬ್ರೋ. ಸೇಮ್ ರಿಚ್, ಅದೇ ಒಂದು ಮಾತ್ರ ಚೇಂಜ್. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರು ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರು ಪ್ರೇಮ ಜೀವಿ. ಎಸ್ ಬ್ರೋ, ನೀನ್ ಹೇಳಿದ್ ನಿಜನೇ. ಯಾವ್ದೇ ವಿಷಯ ಆಗ್ಲಿ ನಾನ್ ಮೇಲೂ ನೀನ್ ಮೇಲೂ ಅಂತ ಕಿತ್ತಾಡೋ ಬದಲು ಇಬ್ರು ಹೊಂದಿಕೊಂಡ್ರೆ ಒಗಟಿನಿಂದ ಸಾಧಿಸ್ಬೋದು. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರು ಪ್ರೇಮ ಜೀವಿ. ಇನ್ಮೇಲೆ ಮುಂದಿನ ಜನರೇಷನ್ಗೆ ಆಮೆ ಮತ್ತು ಮೊಲದ ಕಥೆನ ನಾವು ಕಾಂಪಿಟೇಷನ್ ಬದಲು ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿಗೆ ಎಕ್ಸಾಂಪಲ್ ಆಗಿ ಕೊಡಬೇಕು. ಬ್ಯೂಟಿಫುಲ್ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇದು ರನ್ನಿಂಗ್ ರೇಸ್ ರಿಲೇಟೆಡ್ ಸ್ಕಿಟ್ ಅಲ್ವಾ? ಸೊ ರನ್ನಿಂಗ್ ರೇಸ್ ಅಂತ ಬಂದಾಗ ಚಿನ್ನಾರಿ ಮುತ್ತಿಗಿಂತ ರನ್ನಿಂಗ್ ರೇಸ್ ಹೊಡೆದವ್ರು ಯಾರು ಇದಾರ ಕರ್ನಾಟಕದಲ್ಲಿ? ಇಲ್ಲ ಅಲ್ವಾ? ನೀನೇ ಸರಿ, ಇದಕ್ಕೆ ನೀನೇ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಎಸ್, ಇವರಿಬ್ಬರ ಮುಗ್ಧತೆಗೆ ಸರಿಯಾದ ಒಂದು ಆಕ್ಟ್ ಅಂತ ನನಗನ್ಸುತ್ತೆ. ಅಭಿಷೇಕ್ಗೆ ಕೆಲವು ಕರೆಕ್ಷನ್ಸ್ ಹೇಳಿದ್ರು, ಕರೆಕ್ಷನ್ ಮಾಡ್ಕೊಂಡಿದ್ದಾನೆ. ನಿಹಾಲ್ ಸಾಗರ್ ವಿಷ್ಣು ಕನ್ಸಿಸ್ಟೆಂಟ್ ಆಗಿದ್ದಾನೆ. ಆ ಒಂದೊಂದ್ಸಲ ಆಕ್ಟ್ ಮಾಡ್ಬೇಕಾದ್ರೆ ಒಂದು ಸೀನ್ ನ ಅಷ್ಟು ಸಲ ಕಟ್ ಮಾಡಿ ಕಟ್ ಶಾಟ್ಸ್ ತಗೊಂಡು ಶೂಟ್ ಮಾಡ್ತಾ ಇರ್ತೀವಿ. ಇಡೀ ಆಕ್ಟ್ ನ ಒಂದು ಚೂರು ಫ್ಲಾ ಇಲ್ದೇನೆ ಕರೆಕ್ಟ್ ಆಗಿ ಡೈಲಾಗ್ ತಗೋಬೇಕು ಅಂತ ಗೊತ್ತು, ಎಲ್ಲಿ ನಿಲ್ಲಿಸಬೇಕು ಅಂತ ಗೊತ್ತು, ಅಷ್ಟನ್ನು ಕರೆಕ್ಟ್ ಆಗಿ ಮಾಡ್ತಾರೆ. ಒಂದು ಒಳ್ಳೆ ಆಕ್ಟ್ ನ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ 2 thumbs. ಓಕೆ ಬೇಬಿ, ಏನ್ ಹೇಳ್ತೀರಿ ಈ ಆಕ್ಟ್? ಆ ಡ್ರಾಮಾ ಹಳೇದು ಫಸ್ಟ್ದು ಸೆಕೆಂಡ್, ಆ ಡ್ರಾಮಾ ಡೈಲಾಗ್ ಹೇಳು ಅಂದ್ರೆ ನೆನ್ಪಿಟ್ಕೊಂಡು ಹೇಳ್ತಾರೆ. ಸೊ ದೇ ಆರ್ ಹೈಲಿ ಇಂಟೆಲಿಜೆಂಟ್ ಪೀಪಲ್. ಆ ಇಂಟೆಲಿಜೆನ್ಸ್ ನ ಇಗ್ನೈಟ್ ಮಾಡೋ ತರ ಇಲ್ಲ ಅವ್ರಿಗೊಂದು ವೇದಿಕೆ ಸಿಕ್ಕಿದೆ. ಅಭಿಷೇಕ್ ಇಂಪ್ರೂವ್ ಮಾಡಿದ್ದಾನೆ, ಸುಮ್ಮನೆ ನಕ್ಕೊಂಡು ನಿಂತ್ಕೋತಾನೆ, ತುಂಬಾ ಇಂಪ್ರೂವ್ ಆಗಿದ್ದಾನೆ. ಅವ್ರು ಕೊಟ್ಟಿದ್ದು ಒಬಿಡಿಯಂಟ್ ಆಗಿ ದೇ ಹ್ಯಾವ್ ಡನ್ ದೇರ್ ಜಾಬ್. ಅಷ್ಟಕ್ಕೆ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ದಮ್. ಓಕೆ, ಈಗ CSP ಸರ್
ಇಡೀ ನಮ್ಮ ಬದುಕಿಗೆ ಒಂದು ಭಾಷ್ಯವನ್ನು ಬರೆದ ಹಾಗೆ, ಅದಕ್ಕೊಂದು ಆಶಾ ಕಿರಣವನ್ನು ತೋರಿಸಿದಾಗೆ ಒಂದು ನಾಟಕವನ್ನ ಮಾಡಿದಿರಿ. ಮಲ ಆಮೆಯನ್ನ ತಗೊಂಡು ಮಲ ಆಮೆಗೆ ದ್ವೇಷವಿಲ್ಲದೆ ಮಲ ಆಮೆಗೆ ಸ್ನೇಹವಾಗಿ ಒಂದಕ್ಕೊಂದು ಭರವಸೆ ಕೊಡೋ ತರ ಇಬ್ರು ಆ ಸ್ನೇಹ ಕಾಣಿಸ್ತಾ ಇತ್ತು ಆಕ್ಟಿಂಗ್ ಅಲ್ಲಿ. ಅಭಿಷೇಕ್ ಬಹಳ ಇಂಪ್ರೂವ್ ಆಗಿದಾನಪ್ಪ. ಅವನು ಮಾಮೂಲು ನಮ್ಮ ಏನಪ್ಪ ನಿಧಾನ ಕೇಳೋದಿನ ಹೆಸರು ನಿಹಾಲ್ ಸಾಗರ್ ವಿಷ್ಣು. ನೋಡಿದ್ಯಾ ಎಷ್ಟು ಇದಾಗಿ ಹೇಳ್ದ. ನೋಡು ಆಮೇಲೆ ನೋಡು ಅವನ ಕೈ ಕಟ್ಕೊಂಡು ನಿಂತಿರೋದು ನೋಡು. ಮುಂಚೆ ಹಾಗಿದ್ನಾ ಅಲ್ವಾ? ಫಸ್ಟ್ ಕ್ಲಾಸ್ ಇಂಪ್ರೂವ್ ಆಗ್ಬಿಟ್ಟಿದ್ದಾನೆ ನಮ್ಮ ನಿಹಾಲ್ ಸಾಗರ್ ವಿಷ್ಣು. ಇಬ್ರು ಬಹಳ ಚೆನ್ನಾಗಿ ಮಾಡಿದ್ರು. ಎಸ್ ಸರ್. ವಿಜಯ್ ಸರ್ ಏನ್ ಅನ್ನಿಸ್ತು? ಇವರಿಬ್ರು ಸ್ನೇಹ ನೋಡಿದ್ರೆ ಕುಚ್ಚಿಕ್ಕು ಕುಚ್ಚಿಕ್ಕು ಕುಚ್ಚಿಕ್ಕು, ನೀವು ಮುದ್ದು ಕಾಣೋ ಕುಚ್ಚಿಕ್ಕು, ಮುದ್ದಿನಂತ ಐಸ್ ಕ್ರೀಮ್ ಕಾಣೋ ಕುಚ್ಚಿಕ್ಕು. ಓ ನಿಹಾಲ್, ಓ ಅಭಿಷೇಕ್, ವಿ ಆಲ್ ಲವ್ ಯು ಕಣೋ. ಸೂಪರ್. ನನಗೆ ಇಬ್ರು ಬಹಳ ಮುದ್ದಾದ ನಮ್ಮ ಪಕ್ಕದ ಮನೇಲಿರೋ ಇಬ್ರು ಮಕ್ಕಳು ಬಂದು ಮನೇಲಿ ಅಂಕಲ್ ನಾವೊಂಥರ ವೇಷ ಹಾಕೊಂಡಿದೀವಿ, ಏನಾರು ಮಾಡ್ತೀವಿ ಅಂಕಲ್ ಅಂತ ಮುದ್ದಾಗಿ ಏನೋ ಮಾಡ್ದಂಗಿತ್ತು. ಅದರಲ್ಲಿ ವಿಷಯ ಇತ್ತು. ಬಟ್ ಬ್ಯೂಟಿಫುಲ್ ಮೆಸೇಜ್. ಒಂದು ಫ್ಲೈಂಗ್ ಕಿಸ್ ಕೊಡ್ರ ಹಂಗೆ. ಅದು ಥ್ಯಾಂಕ್ ಯು. ಓಕೆ ಸರ್, ಈ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಸರ್? ಡ್ರಾಮಾ ಜೂನಿಯರ್ ಬರೀ ಒಂದು ಡ್ರಾಮಾ ಅಲ್ಲ, ಅದ್ರ ಮೂಲಕ ಬಹಳಷ್ಟು ಒಳ್ಳೆ ಮೆಸೇಜಸ್ನ ಜನಕ್ಕೆ ತಲುಪಿಸ್ತಾ ಇದೆ ಅಂಡ್ ಅದು ತಟ್ತಾನೂ ಇದೆ. ಬಹಳ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಗಾಡ್ ಬ್ಲೆಸ್ ಯು. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಅಭಿಷೇಕ್, ಸರ್ಪ್ರೈಸ್ ಇದೆ, ನೋಡಕ್ ರೆಡಿನಾ ನೀನು? ರೆಡಿ. ಆ ಸರ್ಪ್ರೈಸ್ ಏನು ಅಂತ ನಾವು ಅಲ್ಲಿ ಸ್ಕ್ರೀನ್ ಮೇಲೆ ನೋಡೇ ಬಿಡೋಣ. ಓಕೆನಾ? ಬನ್ನಿ. ಎಲ್ಲ ಡ್ರಾಮಾ ಜೂನಿಯರ್ಸ್ಗೂ ಆಯ್ತು. ನಾನು ಅಭಿಷೇಕ್ ಅವ್ರ ಅಮ್ಮ ಮಾತಾಡ್ತಾ ಇರೋದು. ನಾನು ಇಷ್ಟು ದಿವಸ ಬೆಂಗಳೂರಲ್ಲೇ ಇದ್ದೆ. ಈಗ ಡೆಲಿವರಿಗೆ ಅಂತ ಶಿವಮೊಗ್ಗ ಬಂದಿದ್ದೀನಿ. ನನಗೆ ಈಗ ಹೆಣ್ಮಗು ಆಗಿದೆ. ಅಬ್ಬಿಗೆ ತಂಗಿ ಹುಟ್ಟಿದ್ದಾಳೆ. ಅವ್ನು ಇನ್ನೂ ನೋಡಿಲ್ಲ ಮಗುನ. ನಮ್ಮನೆಯವರು ಇನ್ನೂ ನೋಡಿಲ್ಲ. ಇವತ್ತಿಗೆ 5 days ಆಯಿತು. ಹಾಸ್ಪಿಟ್ಲಲ್ಲೇ ಇದ್ದೀನಿ. ಅಬ್ಬಿ ಬೇಗ ಪರ್ಫಾರ್ಮೆನ್ಸ್ ಮುಗಿಸಿ ಬೇಗ ಬಾ, ಕಾಯ್ತಾ ಇದ್ದೀನಿ. ನೋಡಿ ನಿನ್ನ ಪುಟ್ಟ ತಂಗಿ ಕಾಯ್ತಾ ಇದ್ದಾಳೆ. ಸೊ ಎಲ್ಲ ಜೀ ಕನ್ನಡ ಟೀಮಿಗೂ ಥ್ಯಾಂಕ್ಸ್. ಡ್ರಾಮಾ ಜೂನಿಯರ್ 5ನೇ ಸೀಸನ್ ಕಂಟೆಸ್ಟೆಂಟ್. ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್. ತಂಗಿ ಪಾಪು ಕಣ ಅಣ್ಣಾಗಲೋ, ತಂಗಿ ನಿನ್ನ ನಗುವಲೆಂದು ಕೊಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಬಲಿ ಜೋರ ಚಪ್ಪಾಳೆ. ಜಡ್ಜಸ್ ನಿಮ್ಗೆ ಹೇಳಲೇಬೇಕಾಗಿರೋಂಥ ವಿಷಯ, ರಿಹರ್ಸಲ್ಗೋಸ್ಕರ ತಂದೆ ಮಗ ಉಳ್ಕೊಂಡು ಇನ್ನು ಮಗು ನೋಡಕ್ ಹೋಗಿಲ್ಲ ಅವರು. ಫಸ್ಟ್ ಟೈಮ್. ಇವತ್ತು ಶೂಟ್ ಆದ್ಮೇಲೆ ಈಗ ಬಿಟ್ರೆ ಗಾಡಿ ಹಂಗೆ ಬರ್ರಂತ ಆ ಕಡೆಗೆ ಹೋಗಿ ಮಗುನ ಎತ್ಕೊಂಡು ಮುದ್ದಾಡಕ್ಕೆ ಕಾಯ್ತಾ ಇದಾರೆ. ಕೊಡ ಹ್ಯಾಂಡ್ ಲೋಡಿಯಾ. ಹೆಂಗಿತ್ತು ಸರ್ಪ್ರೈಸ್? ಚೆನ್ನಾಗಿತ್ತು. ಅದು ಮತ್ತೆ ಈಗ ನನ್ನ ಕರ್ತವ್ಯದ ಸಮಯ. ಯಾರು ಸ್ಪೆಷಲ್ ಝೋನ್ ಹೋಗ್ತಾರಾ ಅಥವಾ ರಿಸಲ್ಟ್ ವಿಥೆಲ್ಡ್ ಮಾಡಿ ಕೊನೆಯಲ್ಲಿ ಹೇಳ್ತೀರಾ? ನಾವು 3 ಜನ ಅದೇ ಯೋಚನೆ ಮಾಡಿದ್ವಿ, ತಡೆದು ಹೇಳ್ತೀವಿ. ಓಕೆ, ಈ ಸ್ಕಿಟ್ಟಿನ ನಿಹಾಲ್ ಹಾಗೂ ಅಭಿಷೇಕ್ ಇಬ್ಬರ ರಿಸಲ್ಟ್ ನ ಕೂಡ ಜಡ್ಜಸ್ ವಿಥೆಲ್ಡ್ ಮಾಡಿದ್ದಾರೆ. ಸೊ ಕೊನೆಯಲ್ಲಿ ಇವ್ ರಿಸಲ್ಟ್ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ಜೋಶ್ ಮಜಾ ಹಾಗೆ ಇರ್ಲಿ ಕಣ, ನೋ ಪ್ರಾಬ್ಲಮ್. ಇಬ್ರಿಗೆ ಎಲ್ಲೋಗ್ತೀರಾ? ಗ್ಯಾಲ್ರಿ ಓಡ್ ಮತ್ತೆ. ರೈಟ್, ವಿಜಯ್ ಸರ್ ಅಂಡ್ ಅರ್ಜುನ್ ಸರ್, ನಿಮ್ಮಿಬ್ರಿಗೂ ಒಂದು ಸೂಪರ್ ಸರ್ಪ್ರೈಸ್ ಕಾದಿದೆ. ಡ್ರಾಮಾ ಜೂನಿಯರ್ಸ್ ಅಲ್ಲಿ ಪ್ರತಿ ದಿನ ಕರ್ನಾಟಕದ ಪ್ರತಿ ಮನೆಗೂ ಮೊದಲು ತಲುಪೋದು ನನ್ನ ವಾಯ್ಸ್ ಅಲ್ಲ, ನಮ್ಮ ಜಡ್ಜಸ್ ತೀರ್ಪು ವಾಯ್ಸ್ ಅಲ್ಲ, ಜೂನಿಯರ್ಸ್ ನಿಮ್ಮ ಗ್ಯಾಂಗ್ ವಾಯ್ಸು ಅಲ್ಲ ಕಣ್ರು. ನಮ್ಮೆಲ್ರಿಗೂ ಮುಂಚೆ ಎಲ್ರ ಮನೆಗೂ ಒಂದು ವಾಯ್ಸ್ ತಲುಪುತ್ತೆ. ಯಾವುದು ಅಂದ್ರೆ ನಮ್ಮ ಡ್ರಾಮಾ ಜೂನಿಯರ್ಸ್ ನ ಟೈಟಲ್ ಟ್ರ್ಯಾಕ್ ಹಾಡಿರೋಂತ ಬೇರೆ ಜೂನಿಯರ್ಸ್ ವಾಯ್ಸು. ಯಾರು ಬಂದಾರ ಹೇಳ್ರು? ಗೆಸ್ ಮಾಡಿ. ಅದು ಟೈಟಲ್ ಟ್ರ್ಯಾಕ್ ಹಾಡಿರೋದು ಸರಿಗಮಪ ಲಿಟಲ್ ಚಾನ್ಸ್. ಲಿಟಲ್ ಚಾನ್ಸ್ ಸೀಸನ್ 10. ಓಕೆ, ಹೆಂಗಿದೆ ಸರ್ ಸರ್ಪ್ರೈಸ್? ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆ ಅಂದ್ರೆ ಈ ಮಕ್ಕಳನ್ನ ನೋಡ್ಬೇಕಾದ್ರೆ ಅವ್ರನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ವಿ ಗೊತ್ತಿಲ್ಲದೆ. ನಮ್ ಸಾರಿಗಮಪ ಮಕ್ಕಳು ನೋಡ್ಬೇಕಲ್ಲ ಅಂತ ಅದನ್ನ ನೀವು ಒಂದು ಸರ್ಪ್ರೈಸ್ ತರ ತಂದಿದ್ದು. ಅವರೆಲ್ಲರೂ ನೋಡ್ತಾ ಇರೋದು ಸುಪ್ರಿಯಾ ಜೋಶಿ,
ನಮ್ಮ ಅಭಿನವ ದೊಡ್ಡವನಾಗ್ಬಿಟ್ಟಿದ್ದಾನೆ ಆಕ್ಚುಲಾಗಿ. ಲವ್ 6-7 ತಿಂಗಳಲ್ಲಿ ದೊಡ್ಡವನಾಗ್ಬಿಟ್ಟೆ ಕಣೋ ನೀನು. ಹಂಗೆ ನಮ್ಮ ಅದೇಶ್ ಹೆಂಗಿದೆ ನಿನ್ ತುಂಟತನ ಚೆನ್ನಾಗಿ ನಡೀತಾ ಇದೆಯೇನೋ? ಕಾಪಾಡ್ಕೋ ಆ ತುಂಟತನ ಮಾತ್ರ ಯಾವತ್ತೂ ಅದು ಕಮ್ಮಿ ಆಗಬಾರ್ದು. ಇವ್ರು ನೋಡಿದ್ರೆ ಬಹಳ ಸಂತೋಷ ಆಯ್ತು ಮಲ್ಲೇಶ್. ಯಾಕೆ ಅಂದ್ರೆ ಮಲ್ಲೇಶ್ ಹಾಡ್ಬೇಕಾದ್ರೆ ಇವ್ನ್ ಗೆಸ್ಟ್ ಆಗಿ ಬಂದಿದ್ದ. ಇವತ್ತು ಇವ್ನಿಲ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಣ್ಣ ಗೆಸ್ಟ್ ಆಗಿ ಬಂದಿದ್ದಾನೆ. ಅದು ಈ ಇತ್ತೀಚೆಗೆ ಯಾವ್ದೋ ಒಂದು ನನ್ನ ಸ್ಟುಡಿಯೋಲಿ ಒಂದು ಹಿನ್ನೆಲೆ ಗಾಯನ ನಾ ಮಾಡ್ಬೇಕಾದ್ರೆ ಮ್ಯೂಸಿಕ್ ಡೈರೆಕ್ಟರ್ ಹೇಳೋದು, ಸರ್ ಇದ್ರಲ್ಲಿ ಫಿಮೇಲ್ ವಾಯ್ಸ್ ಯಾರು ಗೊತ್ತಾ ಸರ್? ಅಂಕಿತಾ ಕುಂಡು ಹಾಡ್ರ ಸರ್. ಅದರು ಬಹಳ ಹೆಮ್ಮೆ ಆಯ್ತು. ನಮ್ಮ ಕಾರ್ಯಕ್ರಮದ ಜಿ ಸಾರಿಗಮಪ ಇಂದ ಹೊರಗೆ ಬಂದಂತ ಟ್ಯಾಲೆಂಟ್ಸ್ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾ ಇದಾರೆ ಅಂತ. ವೆಲ್ಕಮ್ ಟು ಆಲ್ ದ ಮಕ್ಕಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನಮ್ಮ ಜಿ ವಾಹಿನಿ ವಿಶೇಷನೇ ಅದು ಸರ್. ಅಂದ್ರೆ ನಮ್ಮ ವಾಹಿನಿಗೂ ಮತ್ತು ವೀಕ್ಷಕರಿಗೂ ಒಂದು ಮೇನ್ ಬೆಸ್ಗೆ ಹಾಕಿದ್ದೆ ಮಕ್ಕಳು. ಇವತ್ತು ಸಹ ಆ ಬೆಸ್ಗೆನ ಗಟ್ಟಿಯಾಗಿ ಹಿಡ್ಕೊಂಡಿರೋದೆ ಮಕ್ಕಳು. ಸರ್ ನೀವೇನ್ ಹೇಳ್ತೀರಿ ಅರ್ಜುನ್ ಸರ್? ಮಕ್ಕಳಿರೋ ಕಡೆ ದೇವ್ರು ಇರ್ತಾನೆ ಅಂತಾರೆ. ಸೊ ನೀವು ಹೇಳಿದ್ರಲ್ಲ ಮಕ್ಕಳೇ ಒಂದು ಶಕ್ತಿ ಅಂತ. ಖಂಡಿತವಾಗ್ಲು ಮಕ್ಕಳ ಮನಸ್ಸು ಪ್ಯೂರ್ ಆಗಿರುತ್ತೆ, ಎಲ್ಲ ವಿಷಯನೂ ಕರೆಕ್ಟಾಗಿ ನಡೆಯುತ್ತೆ. ಸೊ ಐ ಆಮ್ ಹ್ಯಾಪಿ ದಟ್ ಸಾರಿ ಹೇಳ್ದಂಗೆ ನಮ್ಮ ಸಾರೆಗಮಪ ಅವರು ಮಿಂಚ್ತಾ ಇದ್ದಾರೆ, ಹೀಗೆ ಮಿಂಚ್ತಾನೆ ಇರಲಿ ಅಂತ ಕೇಳಿ. ಸೊ ಜಡ್ಜಸ್ ನಿಮ್ ಜೊತೆ ಮಾತಾಡಕ್ ಮುಂಚೆ ಈಗ ನಮ್ಮ ಡ್ರಾಮಾ ಜೂನಿಯರ್ಸ್ ನ ಟೈಟಲ್ ಟ್ರ್ಯಾಕ್ ಹಾಡಿರೋದು ಇವರೇ. ಸೊ ಫಸ್ಟ್ ನಮ್ ಟ್ರ್ಯಾಕ್ ನ ಕೇಳ್ಬಿಡೋಣ ಇಲ್ಲೇ ಲೈವ್ ಆಗೀಗ. ಈ ಲಿಟಲ್ ಚಾಂಪ್ಸ್ ಜೊತೆಗೆ ನಮ್ಮ ಪುಟ್ರಾಜುನು ಆಡಿದಾನೆ. ಬರ ಶಿಷ್ಯ. ಎಲ್ರು ರೆಡಿ? ತಡಕ್ಕೆ ಬರ್ಲಿ ಮ್ಯೂಸಿಕ್. ಏನು ಪಾಠ? ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ರಥ ಬಂದ್ರೆ ಗಾಳಿ, ಐರಾವತ್ರ ಬಂದ್ರೆ ಬಿರು ಗಾಳಿ. ಈಗ ನಾ ಬಂದ್ರು ಅಷ್ಟೇ. ನೀನೇನೇನು ಆಡ್ರದ ಲೈನು ನನ್ನ ಫೇವ್ರೆಟ್ ಲೈನ್ ಕಾಣೋದು. ಅಭಿನವ್ ಹೇಳ ಇನ್ನೊಂದ್ಸಲ ವಿತೌಟ್ ಮ್ಯೂಸಿಕ್ ಹಂಗೆ ಹೇಳ. 3, 2, 1. ನಾವು ಒಟ್ಟಿರದೆ ಡ್ರಾಮಾ ಮಾಡಕ್ಕೆ. ಅಯ್ಯೋ ಇವನ್ ವಯಸ್ಸಾದ್ರು ಪುರಾಣಿ ಗೆಳೆಯ. ಸೊ ಏನ್ ಅನಿಸ್ತು ಓವರ್ ಆಲ್ ಇಲ್ಲಿ ಲೈವ್ ಆಡೋದ್ರಿ ಇವಾಗ ಎಲ್ಲರೂ? ಆಕ್ಚುಲಿ ಆ ಎನರ್ಜಿ ನಮಗ್ ಬರ್ತಿರೋದು ಇಲ್ಲಿಂದ ಅಂತ ಇವತ್ತು ಇವ್ರನ್ನ ಸಾಕ್ಷಾತ್ ನೋಡಿ ಬಹಳ ಖುಷಿ ಆಗೋಯ್ತು. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಸೊ ಅಮ್ಮ ಏನ್ ಅನಿಸ್ತಾ ಇದೆ? ಅಲ್ಲ ಆ ರವಾ ಲಾಡು ಇದೆಯಲ್ಲ, ರವೆ ಲಾಡು ಇದೆಯಲ್ಲ, ಅದು ನಿಂತ್ಕೊಂಡು ಆಡೋ ಸ್ಟೈಲೇ ಬೇರೆ. ಅದನ್ನ ನೋಡ್ತಾನೆ ಇದ್ರೆ ಸಾಕಾಗುತ್ತೆ. ಪಕ್ಕದಲ್ಲಿ ಕ್ವೈಟ್ ಆಗಿ ಒಂದು ಬೆಂಗಾಲಿ ಸ್ವೀಟ್ ಒಂದು ನಿಂತಿದೆ. ಹ್ಯಾಟ್ಸ್ ಆಫ್ ಟು ಎವ್ರಿಬಡಿ. ದೇ ಆರ್ ಆಲ್ ಲಕ್ಕಿ ಕಿಡ್ಸ್. ನ್ಯಾಚುರಲಿ ಹೈಬ್ರಿಡ್ ಕಿಡ್ಸ್. ದೇ ಆರ್ ಲಕ್ಕಿ. ಮೇಷ್ಟ್ರೆ ಏನ್ ಅನಿಸ್ತು ಹಾಡು ಲೈವ್ ಕೇಳಿ? ಇಡೀ ಕರ್ನಾಟಕಕ್ಕೆ ಇದು ನನ್ನದು ಅನ್ಸೋದಕ್ಕೆ ಶುರುವಾಗಿದೆ. ಅದನ್ನ ಯಾರು ಕಂಪೋಸ್ ಮಾಡಿದಾರೋ? ಕಾರ್ತಿಕ್ ಶರ್ಮಾ ಅವರು. ಕಾರ್ತಿಕ್ ಶರ್ಮಾ ಅವರು ಬಂದು ಅವ್ರಿಗೊಂದು ಜೋರ ಚಪ್ಪಾಳೆ. ಲಿಟಲ್ ಚಾಂಪ್ಸ್ ಅಲ್ಲಿ ಇವನು ಕ್ಯೂಟ್ನೆಸ್ಗೆ ಫೇಮಸ್. ಇವನು ಒಂಥರ ಸೈಲೆಂಟ್ ಕಿಲ್ಲರ್. ಒಂಥರ ನಮ್ಮಲ್ಲಿ ಆತರ ಒಂದು ಸೈಲೆಂಟ್ ಕಿಲ್ಲರ್ ಇದೆಯಲ್ಲ, ರೇ ಅಚ್ಚಿತ್ಯ ಬೈಲಿ ಬೈಲಿ ರಸಗುಲ್ಲ. ಇದು ನಮ್ ಡ್ರಾಮಾ ಜೂನಿಯರ್ಸ್ ನ ಕ್ಯೂಟ್ ಇದು ಬೈಲಿ.
ಇವರಿಬ್ರು ಒಂದೇ ಫ್ರೇಮ್ ಅಲ್ಲಿ ನೋಡ್ಬೇಕು ಅಂತ ಸುಮಾರು ಜನ ಆಸೆ ಪಟ್ಟಿದ್ರು. ಸೊ ಇವತ್ತು ಅಚಿಂತ್ಯ ಅಭಿನವ್ಗೆ ಡೈಲಾಗ್ ಹೇಳ್ಕೊಡ್ತಾನೆ. ಅಭಿನವ್ ಇವನಿಗೆ ಒಂದ್ ಲೈನ್ ಹಾಡು ಹೇಳ್ಕೊಡ್ತಾನೆ. ನೋಡೋಣ ಹೆಂಗಿರುತ್ತೆ ಅಂತ ಮಜಾ. ಗೆರೆ ದಾಟ್ ಬರ್ಬೇಡ, ಗೆರೆ ದಾಟ್ ನೀನು ಬರಂಗಿಲ್ಲ, ಗೆರೆ ದಾಟ್ ನಾನು ಬರಲ್ಲ, ಮಾತು ಮಾತ್ನಲ್ಲೇ ಇರ್ಲಿ ಅಷ್ಟೇ. ಕಿಲ್ಲ ಕಿಲ್ಲ ನಾ ಬರಕಿಲ್ಲ. ಇವಾಗ ಅವ್ನ ಏನೋ ಡೈಲಾಗ್ ಅರ್ಥ ಆಯ್ತೇನಪ್ಪ ನಿಂಗೆ? ಇಲ್ಲ. ಅವ್ನು ಹೇಳಿದ್ರಲ್ಲಿ ಎಷ್ಟು ಕ್ಯಾಚ್ ಮಾಡ್ಕೊಂಡು ಎಷ್ಟು ಮಾತ್ರ ಹೇಳು. ಕಿಲ್ಲ ಕಿಲ್ಲ ನಾ ಬರಕಿಲ್ಲ. ಸಿ ಶಾರ್ಪ್ ಅಲ್ಲಿ ಇತ್ತ, ಇದು ಎ ಮೈನಸ್ ಅಲ್ಲಿ ಇತ್ತ ಸರ್ ಇದು? ಅಲ್ಲಲ್ಲ, ಅವನು ಆ ಡೈಲಾಗ್ ಹೇಳ್ಕೊಟ್ನಲ್ಲ ಇವನು, ಕಿಲ ಕಿಲ ನಾ ಬರಕಿಲ್ಲ ಅಂತ ಅವ್ನು ಸಂಗೀತ ತರ ಆಡ್ದ ಸರ್. ಕಿಲ ಕಿಲ ನಾ ಬರಕಿಲ್ಲ. ಸ್ವಲ್ಪ ಅವನ್ ತರ ಹೇಳು, ಸ್ವಲ್ಪ ಅವ್ನ್ ಟೋನ್ ಮ್ಯಾಚ್. ನೀನ್ ಒಂದೊಂದ್ ಲೈನ್ ಹೇಳ್ಕೊಡೋ, ನೀನು ಫುಲ್ ಒಟ್ಟಿಗೆ ಹೇಳ್ಬಿಟ್ರೆ. ಒಂದೊಂದು ಹೇಳ್ಬಿಡು. ಇವಾಗ ಅದ್ ಮಾತ್ರ ಕಿಲ ಕಿಲ ಮಾತ್ರ ಹೇಳ್ಕೊಡು. ಕಿಲ್ಲ ಕಿಲ್ಲ ಕಿಲ ಕಿಲ ನಾ ಬರಕಿಲ್ಲ, ನಾ ಬರಕಿಲ್ಲ. ಅಜಿತ್ ಡೈಲಾಗ್ ಫಸ್ಟ್ ಹೇಳಿದಲ್ಲ, ಡೈಲಾಗ್ ಹೇಳು. ಗೆರೆ ನಾನ್ ಬರಂಗಿಲ್ಲ, ನೀನು ಬರಂಗಿಲ್ಲ ಅಂತ. ಅದೇನ್ ಮಾಡ್ಕೋತೀಯ ಅದ್ ಮಾಡು. ಇದನ್ನೇ ಅದೀಶ್ ಟ್ರೈ ಮಾಡ್ಲಿ. ಅದೀಶ್ ಟ್ರೈ ಮಾಡೋ ಡೈಲಾಗು. ಅಚಿಂತ್ಯ ಆ ಫಸ್ಟ್ 2 ಲೈನ್ಸ್ ಹೇಳೋ ಅವನ್ಗೆ. ಗೆರೆ ದಾಟ್ ನೀನು ಬರಂಗಿಲ್ಲ, ಗೆರೆ ದಾಟ್ ನಾನು ಬರಲ್ಲ, ಗೆರೆ ದಾಟ್ ನೀನು ಬರಂಗಿಲ್ಲ, ಗೆರೆ ದಾಟ್ ನಾನು ಬರೋದಿಲ್ಲ, ಮಾತು ಮಾತ್ನಲ್ಲೇ ಇರ್ಲಿ ಅಷ್ಟೇ, ಮಾತು ಮಾತ್ನಲ್ಲೇ ಇರ್ಲಿ ಅಷ್ಟೇ. ಇಬ್ರು ಸೇರ್ಕೊಂಡು ಯಾವ್ದೋ ಹಳೆ ಕಾಲದ ಬಜಾಜ್ ಸ್ಕೂಟರ್ ಸ್ಟಾರ್ಟ್ ಮಾಡ್ದಂಗಿತ್ತು. ಇವ್ರು ಕೆರೆ ದಾಟದಿರ್ಲಿ, ನಾನ್ ಕೆರೆ ದಾಟೋಬೇಕಾಗಿತ್ತು. ಇವಾಗ ನೀನ್ ಇಷ್ಟೆಲ್ಲ ಪೋಸ್ ಹೊಡೆದೆ ತಾನೆ, ನಿನ್ನ ಅಡ್ಡ ಇತ್ತು ಅಂತ. ಈಗ ಅವ್ರ ಅಡ್ಡ ಬರುತ್ತೆ. ಇವಾಗ ಅವ್ರ ಹಾಡು ಹೇಳ್ಕೊಡ್ತಾರ, ಹಾಡು ಹೇಳು ನೋಡೋಣ. ನೀನು ನೀನೇ, ನೀರು ನೀರೇ. ನೀನು ನೀನೇ ಕಣ. ಏನ್ ಹೇಳ್ತಿದ್ಯಾ ನೀನು? ನೀನು ನೀನೇ, ನೀನು ನೀನೇ, ಇಲ್ಲಿ ನಾನು ನಾನೇ, ಇಲ್ಲಿ ನೋಡು ನಾನೇ. ಸೂಪರ್ ಸೂಪರ್ ಸರ್, ಹೇಳ್ದ ಒಂದು ರೇಂಜ್ಗೆ ಬಂತ. ಆಕ್ಚುಲಿ ಮೋಸ ಇಲ್ಲ ಅಲ್ವಾ? ಥ್ಯಾಂಕ್ ಯು. ಓಡಿ ಇವಾಗ ಇವತ್ತು ನಮ್ಮ ಸರೆಗಮಪ್ಪ ಲಿಟಲ್ ಚಾಂಪ್ ಸೀಸನ್ 10 ಮಕ್ಕಳು ಎಲ್ಲ ನಮ್ಮ ಜೊತೆ ಬಂದಿದ್ದಾರೆ. ಸೊ ಅವ್ರಿಗೆ ನಮ್ಮ ಗೆಳೆಯ ಬಂದು ಚಾಕ್ಲೇಟ್ಸ್ ಕೊಡ್ಬೇಕು ಅಂತ ಕೇಳ್ಕೊಂತ ಇದೀನಿ. ಪ್ಲೀಸ್. ಸಿನಿಮಾಗಳು ಹಿಟ್ ಆಗ್ಬಿಟ್ರೆ ಪ್ರೊಡ್ಯೂಸರ್ಗಳು ಅದ್ರ ಪಾರ್ಟ್ ಮಾಡಿ ಸೀಕ್ವೆನ್ಸ್ ಗಳಾಗಿ ಬಿಡ್ತಾ ಹೋಗ್ತಾರೆ. ಆದ್ರೆ ಒಂದು ಡ್ರಾಮಾ ಸೂಪರ್ ಹಿಟ್ ಆದ್ರೆ ಅದಕ್ಕೆ ಯಾಕೆ ಸೀಕ್ವೆನ್ಸ್ ಬರಬಾರ್ದು? ನಾವು ಮಾಡಿದೀವಿ. ಮತ್ತೆ ನಿಮ್ಮ ಮುಂದೆ ನಮ್ಮ ವೇದಿಕೆಯಲ್ಲಿ ಬರ್ತಾ ಇದೆ ಲೊಟ್ಟೆ ನ್ಯೂಸ್ ಭಾಗ 2. ಬರ್ತಿರೋದು ನಿಮ್ಮ ಫೇವರೇಟ್ ಮಹೇಂದ್ರ, ಲೇವತಿ ಹಾಗೂ ರಸಗುಲ್ಲಾ ಅಚಿಂತ್ಯ. ಮತ್ತೆ ನಾನ್ ಯಾಕೆ ಬಂದೆ ಅಂತ ನೋಡ್ತಾ ಇದ್ದೀರಾ? ಕನ್ನಡದ ಮಹಾಜನಗಳ ಒತ್ತಾಯದ ಮೇರೆಗೆ ಪ್ರೇಕ್ಷಕರಿಗಾಗಿ ಪ್ರೇಕ್ಷಕರಿಗೋಸ್ಕರ ಪ್ರೇಕ್ಷಕರಿಂದ ಭರ್ಜರಿ ಪ್ರಶಂಸೆ ಗಳಿಸಿದ ಕನ್ನಡದ ಮನೆ ಮಾತಾದ ಕಾರ್ಯಕ್ರಮ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದೆ. ಲೊಟ್ಟೆ ನ್ಯೂಸ್ ಪಾರ್ಟ್ 2. ಸುದ್ದಿ ಸಿಕ್ಕಾಪಟ್ಟೆ ಟಿಆರ್ಪಿಯಿಂದ ಟಿಆರ್ಪಿಗಾಗಿ ಟಿಆರ್ಪಿಗೋಸ್ಕರ ನಡೆಯುವಂತ ಚಾನಲ್ ಲೊಟ್ಟೆ ನ್ಯೂಸ್ ಪಾರ್ಟ್ 2. ಎಂದಿನಂತೆ ನಮ್ಮ ಸ್ಪೆಷಲ್ ಕಾರ್ಯಕ್ರಮದ ಸ್ಪೆಷಲ್ ರಿಸಲ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ತಾಗುತ್ತಾ? ಸರಿ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕ್ರಿಶ್ ಅಲಿಯಾಸ್ ಕೃಷ್ಣ ಹುರುಫ್ ಕೃಷ್ಣ ಮೂರ್ತಿ. ಇವತ್ತು PUC ರಿಸಲ್ಟ್ ಬಂದಿದೆ. ಲೊಟ್ಟೆ ನ್ಯೂಸ್ಗೆ ಬರ್ತಾರೋ ಎಕ್ಸೈಟಿಂಗ್ ಎಂಟರ್ಟೈನಿಂಗ್ ಕಾರ್ಯಕ್ರಮ ಹೀಗೂ ಉಂಟು. ಪಾಸಾದ ನಮ್ಮ ಚಿಂಟು. ನನ್ನ ಮುಂದೆ 2 ಮಾರ್ಕ್ಸ್ ಕಾರ್ಡ್ ಇದೆ.
ಒಂದು ರ್ಯಾಂಕ್ ಬಂದಿದೆ, ಇನ್ನೊಂದು ಜಸ್ಟ್ ಪಾಸ್. ನಮ್ಮ ಲೊಟ್ಟಿ ನ್ಯೂಸ್ಗೆ ಬರ್ತಾರೋ ಇಬ್ಬರು ವಿಶೇಷ ಅತಿಥಿಗಳನ್ನು ಜೋರಾದ ಚಪ್ಪಾಳೆಯೊಂದಿಗೆ ಮೊದಲಿಗೆ ಸ್ವಾಗತಿಸಿ ನಿಮ್ಮ ಪ್ರೀತಿಯ ಚಿಂಟು. ಸೈಡಿಗೆ ಹೋಗು ಅನ್ನ ಬರ್ತಾವನ್ನೇ. ಇವ್ರಾರ ಗೌರವ ಎಲ್ಲ ನೋಡ್ತಾ ಇದ್ರೆ ಇವ್ರು ಫಸ್ಟ್ ರ್ಯಾಂಕ್ ಬಂದಿರ್ಬೇಕು. ಸರ್ ನಿಮ್ ಹೆಸರು? ನನ್ನ ಹೆಸರು ಚಿಂಟು. ಚಿಂಟುನಾ? ಜಸ್ಟ್ ಪಾಸ್ ಆಗಿರೋದಕ್ಕೆ ಇಷ್ಟೊಂದು ಬಿಲ್ಡಪ್ಪ? ಇದಕ್ಕೆ ಕಮ್ಮಿ ಇಲ್ಲ. ನಮ್ ಇನ್ನೊಬ್ಬ ಅತಿಥಿ ಇನ್ನೂ ಯಾಕೆ ಬಂದಿಲ್ಲ? ಮೇಡಮ್ ಮೊದ್ಲು ನಿಮ್ಮ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ಲಿಂಕು ಅಂತ. ಲಿಂಕುನಾ? ಮೇಡಮ್ ಅದು ಲಿಂಕು ಅಲ್ಲ, ರಿಂಕು. ನಮ್ಮ ಅಪ್ಪಂಗೆ ಮಿಕ್ಸಿ ಅನ್ನಕ್ ಬರಲ್ಲ. ಸಾರಿ ಮೇಡಮ್, ತಪ್ಪಾಗೋಯ್ತು. ನಿಮ್ಗೆ ರಾ ಬರಲ್ವಾ? ಒಪ್ಪಿ ತಪ್ಪಿ ಎಲ್ಲೂ ಮರ ಹಾಕೋಗ್ಬೇಡಿ. ಮರ ಅನ್ನೋ ಬದಲು ಬೇರೆ ಏನೋ ಆಗೋಗುತ್ತೆ. ಈಗ ಚಿಂಟು ಅವ್ರನ್ನ ಮಾತಾಡ್ಸೋಣ. ಚಿಂಟು ಅವ್ರೆ, ನೀವು ಪಾಸ್ ಆಗಿರೋ ಬಗ್ಗೆ ಹೇಳಿ. ಚಿಂಟು ಅವ್ರೆ ಪಾಸ್ ಆಗಿರೋ ಬಗ್ಗೆ ಹೇಳ್ರಿ. ಸರ್, ಬೆಳಗ್ಗೆಯಿಂದ ಎಲ್ಲರೂ ಹೇಳ್ತಾನೆ ಇದಾರೆ, ನಂಬಿಕೆನೇ ಬರ್ತಾ ಇಲ್ಲ ನಾನು ನಿಜವಾಗ್ಲೂ ಪಾಸ್ ಆಗಿದ್ದೀನಾ ಅಂತ. ನಿಜವಾಗ್ಲೂ ಪಾಸ್ ಆಗಿದ್ಯಾ ಕಣೋ? ಹಂಗಾದ್ರೆ ಆನಂದನ್ನೆಲ್ಲ ಆಣೆ ಮಾಡಿ ಹೇಳಿ. ಆನಂದಣ್ಣನ್ ಮೇಲೆ ಆಣೆಗ್ಲೂ ಪಾಸ್ ಆಗಿದ್ಯಾ ಕಣೋ? ನಾನಿದನ್ ಬೇಕು ಅಂತ ಮಾಡಿರೋದಲ್ಲ ಸರ್, ಎಲ್ಲೋ ತಪ್ಪಾಗಿರ್ಬೇಕು. ಇದಕ್ಕೆಲ್ಲ ಕಾರಣ ನಿಮ್ ತಂದೆ ತಾಯಿನಾ? ಅಲ್ಲ ಸರ್, ಮತ್ಯಾರೋ? ಎಲ್ಲ ಕಾರಣ ಎಕ್ಸಾಮ್ ನಲ್ಲಿ ನನ್ ಮುಂದೆ ಕೂತಿರೋ ನನ್ ಫ್ರೆಂಡ್ ರಾಮು. ಅವನ್ ಶ್ರಮದಿಂದನೇ ನಾನ್ ಪಾಸ್ ಆಗಿರೋದು. ಆದ್ರೆ ರಾಮು ಫೇಲ್ ಆಗಿದ್ದಾನೆ. ರಾತ್ರಿ ಯಾರೋ ಎದ್ದು ಎಪ್ಪ ಹಾಕಿದ್ರೆ ಬೆಳಗ್ಗೆ ಮೊಸರು ಯಾರೋ ತಿನ್ನಂತೆ. ಓಕೆ 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 ಈಗ ರಿಂಕ್ ಅವ್ರನ್ನ ಮಾತಾಡ್ಸೋಣ. ರಿಂಕ್ ಅವ್ರೆ, ಯಾಕಪ್ಪ? ಮಹೇಂದ್ರ, ಕೂತ್ಕೊಳ್ಳಮ್ಮ, ಅಲ್ಲೇ ಕೂತ್ಕೋ. ಸರಿ, ಶುರು ಮಾಡು, ಮತ್ತೆ ಶುರು ಮಾಡ್ಬಿಟ್ಟ, ಮತ್ತೆ ಬರುತ್ತೆ. ಇನ್ನು ತಲೆ ತಿರುಗ್ತಾ ಇದೆ ಅಂತ. ಏನಾಗ್ತಾ ಇದೆಪ್ಪ? ಏನಾಯ್ತು? ಮರ್ತೋದ್ರೆ ಹೋಗ್ಲಿ, ಮತ್ತೆ ಶುರು ಮಾಡು. ನೀನ್ ಯಾಕೋ ಶಿಷ್ಯ ಮರ್ಯಾದೋ? ನೀನು ಅಂದ್ರೇನು, ಮರ್ಯಾದ ಅಂದ್ರೇನು? ಮಹೇಂದ್ರ 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 ಮಹೇಂದ್ರ. ಓಕೆ 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 ಈಗ ರಿಂಕ್ ಅವ್ರನ್ನ ಮಾತಾಡ್ಸೋಣ. ನೀವ್ ಯಾಕೆ ಮೇಡಮ್ 95% ತಕೊಂಡ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ರು ಹಿಂಗ್ ಹೇಳ್ತಾ ಇದೀರಲ್ಲ? ಸರ್, ನಾನು 96% ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್. ಅದ್ರಲ್ಲಿ 1
90% ಹಾಳಾಗೋಯ್ತು ಹಾಳಾಗೋಯ್ತು ಹಾಳಾಗೋಯ್ತು. ನಾನೇ ಕಳ್ತಾ ಇದ್ದೀನಿ. ಮೇಡಮ್ ಮೇಡಮ್ ಮೇಡಮ್, ವೀಕ್ಷಕರೇ ವೀಕ್ಷಕರೇ ವೀಕ್ಷಕರೇ, ನೀವು ತಕೊಳ್ಳಿ ಒಂದು ಸಣ್ಣ ಬ್ರೇಕ್. ಟಿಆರ್ಪಿಯಿಂದ ಟಿಆರ್ಪಿಗಾಗಿ ಟಿಆರ್ಪಿಗೋಸ್ಕರ ನಡೆಯುವಂತ ಚಾನಲ್ ಲಟ್ಟೆ ನ್ಯೂಸ್ ಪಾರ್ಟ್ 2 ಬ್ರೇಕ್ ನಂತರ ಮುಂದುವರಿಯುತ್ತೆ. ಅಯ್ಯ ಥು, ಅಪ್ಪ ಚಿಂಟು ಹೌಬಾ 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 ಹೌಬಾ, ನೀನೇನ್ ರ್ಯಾಂಕ್ ಬಂದಿಲ್ಲ, ಬರೀ ಜಸ್ಟ್ ಪಾಸ್ ಆಗಿರೋದು. ಸುಮ್ನೆ ಪೋಸ್ ಕೊಟ್ಬಿಡು ಈ ಅಂತ ಅಲ್ಕಿಸಿ ಬೇಡ. ನೀವು ಚಿಕ್ಕ ಹೋಗಿ ಸೆಂಟ್ರ್ ಸ್ಟೇಜ್ ಹೋಗಿ ಸೂಸೈಡ್ ಮಾಡ್ಕೋತೀನಿ ಅಂತ ಕೂಳಾಡ್ಬೇಕು ಕಣ. ಯಾ ಅರ್ಥ ಆಯ್ತಾ? ನನ್ ಮಗುನ್ ನನ್ ಚೂಸ್. ಮೇಡಮ್ 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 ಮೇಡಮ್, ನೀವು ರ್ಯಾಂಕ್ ತಕೊಂಡಿದ್ದೀರಾ. ಹಳೆ ನೀವು ಬದಲು ನೀವು ನಕ್ಕೊಂಡು ನಮ್ಮ ಅಪ್ಪ ಅಮ್ಮನ್ಗೆ ಟ್ಯಾಂಕ್ಸ್, ನಮ್ಮ ಮನೆ ನಾಯಿಗೆ ಟ್ಯಾಂಕ್ಸ್, ಎದುರು ಮನೆ ಆಂಟಿಗೆ ಟ್ಯಾಂಕ್ಸ್ ಅಂತ ಮಾಡ್ಬೇಕು ಮೇಡಮ್. ಲಾಸ್ಟ್ ಎಪಿಸೋಡ್ ನಿಂದ ಅದನ್ನೇ ಮಾಡ್ತಾ ಇದ್ದೀನಲ್ಲ ಸರ್. ಕರ್ಮ 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 ಕರ್ಮ. ಅಯ್ಯೋ, ಲುಂಗಿ ಅಡ್ವರ್ಟೈಸ್ಮೆಂಟ್ ನಾನೇ ಕೊಡ್ಬೇಕು. ಲುಂಗಿ ಉಟ್ಕ ಬಂದಿದೆ, ಮರ್ತೋದೆ ರೀ. ಶಣಯ್ಯ ರೋಲ್ ಮಾಡ್ರಿ. ಸಾಮ್ರಾಜ್ ಲುಂಗಿಗಳು ಚಳಿಗಾಲದಲ್ಲಿ ಬೆಚ್ಚಗಾಯ್ತವೆ, ಬೇಸಿಗೆಗಾಲದಲ್ಲಿ ತಣ್ಣಗಾಯ್ತವೆ. ನಿಮಗ್ ಜಾಸ್ತಿ ಸೆಕೆದ್ರೆ ಮೇಲೆ ಕಟ್ಕೊಳ್ಳಿ, ಇನ್ನೂ ಜಾಸ್ತಿ ಸೆಕೆದ್ರೆ ತಲೆ ಮೇಲೆ ಹಾಕೊಳ್ಳಿ. ಒಟ್ಟಲ್ಲಿ ನೀವು ಬೇಕಾದಾಗ ಬಿಚ್ಕಡಿ, ಬೇಕಾದಾಗ ಕಟ್ಕೊಳ್ಳಿ. ಸೋಮರಾಜ್ ಲುಂಗಿಗಳು. ಬದುಕು ಈಗ ಸುಲಭ. ಆಂಕರಿಂಗು ನಾವೇ ಮಾಡ್ಬೇಕು, ಅಡ್ವರ್ಟೈಸು ನಾವೇ ಮಾಡ್ಬೇಕು, ಬೇರೆ ಯಾರನ್ನೂ ಇಟ್ಕೊಂಡಿಲ್ಲ. ಅಯ್ಯಪ್ಪ, ಅಯ್ಯೋ ಇದು ಬೇರೆ ಕ್ಯಾಮ್ರಾದಲ್ಲಿ ಬರ್ತದೆ. ಕ್ಯಾಮ್ರಾ ರೋಲ್ ಆಕ್ಷನ್. ಟಿಆರ್ಪಿಯಿಂದ ಟಿಆರ್ಪಿಗಾಗಿ ಟಿಆರ್ಪಿಗೋಸ್ಕರ ನಡೆಯುವಂತ ಚಾನಲ್ ಲಟ್ಟೆ ನ್ಯೂಸ್ ಪಾರ್ಟ್ 2 ಬ್ರೇಕ್ ನಂತರ ಮುಂದುವರಿಯುತ್ತಾ ಇದೆ. ಈಗ ಚಿಂಟು ಅವ್ರ ಮಾತಾಡ್ಸೋಣ. ಚಿಂಟು ಅವರೇ, ನೀವು ಜಸ್ಟ್ ಪಾಸ್ ಆಗೋದ್ರಿಂದ ಎಷ್ಟು ಬೇಜಾರಾಗಿದೆ ಅನ್ನೋದನ್ನ ಮನಸ್ಸು ಬಿಚ್ಚಿ 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 ಹೇಳಿ. ಅಯ್ಯೋ, ನಂಗೆ ಯಾಕ್ರಿ ಬೇಜಾರು? ನನ್ನ ಊರಿನಲ್ಲಿ ನಾನು ಒಬ್ಬನೇ ಪಾಸ್ ಆಗಿರೋದು. ಅದಕ್ಕೆ ನಂಗೆ ಸನ್ಮಾನ ಬೇರೆ ಮಾಡವ್ರೆ. ಸಂಜೆಗೆ ಪಾರ್ಟಿ ಬೇರೆ ಇಟ್ಕೊಂಡವ್ರೆ. ತೋಟದ ಮನೆಯಲ್ಲಿ ಫ್ರೀ ಇದ್ರೆ ನೀವು ಬನ್ನಿ. ಅಯ್ಯೋ, ಇದನ್ನೆಲ್ಲ ಬಿಟ್ಟು ನಾಟ್ಕಾಡಯ್ಯ, ಸೆಂಟ್ರ್ ಸ್ಟೇಜ್ ಹೋಗಿ ಸೂಸೈಡ್ ಮಾಡ್ಕದೆ ಅಂತ ಕೂಳಾಡಯ್ಯ. ಅದು ಬರ್ಲೆ ಬರ್ಲೆ ಬರ್ಲೆ, ಅದು ಚಿಂಟು ಚಿಂಟು ಚಿಂಟು. ಅಪ್ಪ, ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂತ ಯಾವ ಮಕ್ಕಳು ಸುಸೈಡ್ ಮಾಡ್ಕೋಬಾರ್ದು. ಸುಸೈಡ್ ಮಾಡ್ಕೊಡೋದು ದೊಡ್ಡ ತಪ್ಪು. ಡಿಗ್ರಿ ನಂಬ್ಕೊಂಡವನ್ಗೆ ಒಂದೇ ಕೆಲ್ಸ, ತನ್ನ ಶಕ್ತಿ ನಂಬ್ಕೊಂಡವನ್ಗೆ 106 ಕೆಲ್ಸ. ಅಲ್ಲಿ ಕೂತಿರೋರೆಲ್ಲ ಫಸ್ಟ್ ರ್ಯಾಂಕ್ ಬಂದವರಲ್ಲ, ಆದ್ರೆ ಅದಕ್ಕಿಂತನೂ ಹೆಚ್ಚು ಹೆಸರು ಮಾಡಿದ್ದಾರೆ. ರಿಸಲ್ಟ್ ಬಗ್ಗೆ ತಲೆ ಕೆಚ್ಕೊಂಡು ಯಾವ ಸುಸೈಡ್ ಮಾಡ್ಕೋಬಾರ್ದು. ಉಸಪ್ಪ ಪ್ರೊಡಕ್ಷನ್ ಜ್ಯೂಸ್ ಕಾಡ್ರೆ ಲೋ ಮನೆಳ ಏನ್ ಸಾ ಹೋಗ್ಲಿ ಬಿಡಪ್ಪ. ರಿಂಕ್ ಅವ್ರೆ, ನಮ್ ಚಿಂಟು ಬಗ್ಗೆ ನಿಮ್ ಅಭಿಪ್ರಾಯ? ಹೋಗಿ ಸರ್, ಈಗ ಓಪನ್ ಆಗಿ ಎಲ್ಲರ ಮುಂದೆ ಕೇಳಿದ್ರೆ ಹೇಳಕ್ ನಾಚಿಕೆ ಆಗುತ್ತೆ. ಇದೇನೋ ಇದು ಹೊಸ ಕತೆ ಶುರು ಆಗೋ ಆಗಿದೆ. ಹೊಸ ಕತೆ ಅಲ್ಲ ಸಾ, ಹಳೆ ಕತೆ ಸರ್. ನಾನು ಕಾಲೇಜ್ ಹೋಗ್ತಿದ್ದೆ ರಿಂಗು ನೋಡಕ್ಕೆ. ಅವಳಂದ್ರೆ ನಂಗೆ ತುಂಬಾ ಇಷ್ಟ, ಅವಳಿಗೂ ನನ್ನಂದ್ರೆ ತುಂಬಾ ಇಷ್ಟ. ಹೌದೇನಮ್ಮ? ಹೋಗಿ ಸರ್, ನಾಚಿಕೆ ಆಗುತ್ತೆ. ಲವ್ ಪ್ರೋಗ್ರಾಮ್ ಇಟ್ಕೊಂಡು ರಿಸಲ್ಟ್ ಪ್ರೋಗ್ರಾಮ್ ಕೊಡಕ್ಕೆ ನ್ಯೂಸ್ ಚಾನಲ್ಗೆ ಯಾಕ್ರಿ ಬದ್ರಿ ಬತ್ತೆ? ಬೇಜಾರು ಮಾಡ್ಕೋಬೇಡಿ ಸರ್. ರಿಂಕು ಅವ್ರ ಮನೆ ಹತ್ರ ಹೋದ್ರೆ ಅವ್ರ ಅಪ್ಪ
ಹೇಳ್ತಾರೆ ಡ್ಯೂಯೇಟ್ ಆಡ್ಕೊಂಡು ಡ್ಯಾನ್ಸ್ ಮಾಡಕ್ ಆಗಲ್ಲ ಅಂತ ಇಲ್ಲಿಗೆ ಬಂದ್ವಿ. ನಾವು ಬಂದ ಕೆಲಸ ಆಯ್ತು. ಇನ್ನು ಬೇಡ, ಇವ್ ಡಬ್ಬ ಪ್ರೋಗ್ರಾಮು ಬೇಡ. ಏನ ನಾವಿಬ್ರು ಸೇಲ ಆಗಿ ಮಾಡಿದ್ದಕ್ಕೆ ಒಂದ್ ಥ್ಯಾಂಕ್ಸ್ ಡಾರ್ಲಿಂಗ್. ಎಸ್ ಡಾರ್ಲಿಂಗ್, ಲೆಟ್ಸ್ ಗೋ. ಯಾ Darling, darling, come, come, darling, we go jolly ride. ವಿನ್ಯಾಸಕ್ ನಂದ್ ವಾಸೆ ಹುಯ್ಯ ಯಾಕ್ಲ ಇಂತ ಹಾಡು ಐಸಲ್ ಐಸಿಟ್ ನೋಡ್, ಈಟೋದ್ನಲ್ಲ ಮೂಡ windows closing, FM playing, you, me, you, ಕಾರಲ್ಲಿ loving. ಇಂಥವ್ರನ್ನೆಲ್ಲ ಇಟ್ಕ ಪ್ರೋಗ್ರಾಮ್ ಮಾಡಿದ್ರೆ ಹಿಂಗೆ ಆಗೋದು. ಈಗೇನ್ ಮಾಡೋದು? ಹಾ, ಯಾರ್ದಾದ್ರೂ ಸೆಲೆಬ್ರಿಟಿ ಮಾರ್ಕ್ಸ್ ಕಾರ್ಡ್ ಇಟ್ಕ ಮಾಡಿದ್ರೆ ಇಶ್ಯೂ ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಇವ್ರು ಬೇಡ ಮಾಡಕ್ಕೆ ಬೇಡ. ಹಾ, ನಮ್ ವಿಜಯ್ ಪ್ರಕಾಶ್ ಸರ್ದು ಮಾಡಲ್ಲ. ಇಲ್ಲೇ ಐತೆ, ಇದೇರಪ್ಪ ಇದು. ನಾವೆಲ್ರು ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಇವ್ರದು ಮೈಸೂರು ಟು ತಿರುಪತಿ, ತಿರುಪತಿ ಟು ಬಾಂಬೆ ಅಂತ ಐತೆ. ಇದೇ ಸರ್ ನೀವು ಈ ತರ ಐತೆ ಮಾರ್ಕ್ಸ್ ಕಾರ್ಡ್. ಯಾವ ನನಗೆ ನನ್ನ ಮಾರ್ಕ್ಸ್ ಕಾರ್ಡ್ ಬಗ್ಗೆ ಓದು ಅಂತ ಹೇಳಿದ್ರು. ಐತ್ ಸರ್ ಇವಾಗ ಅರ್ಜುನ್ ಜಲಿ ಅವ್ರು ನೋಡ್ಬಿಡೋದ ಇದಿ ಸರ್. ಅದು ಒಳ್ಳೇದಂಗಾರ ಅವ್ರದ್ದು ಓದು. ಇದೇ ಸರ್ ಇದು ಎಲ್ಲಾದ್ರಲ್ಲೂ ಮಾರ್ಕ್ಸ್ ಇದ್ರೆ ಇವ್ರು ಬರೀ ಮ್ಯೂಸಿಕ್ ಟ್ಯೂನ್ ಅಲ್ಲ ಅವ್ರು ಬೈತಾರ ಸರ್. ಏ ಸರ್ ಇದು ವಿಜಯ ರಾಘವೇಂದ್ರ ಸರ್ದು. ಆನಂದ ಹೋಗೋ, ನೆಕ್ಸ್ಟ್ ನಿಂದಿಡಿತಾನೆ. ಕನ್ನಡದಲ್ಲಿ 44, ಇಂಗ್ಲಿಷ್ ಅಲ್ಲಿ 41, ಮಿಕ್ಕಿದ್ರೊಳಗ 0. ಬಿಟ್ರೆ ಅವ್ನು ಎಲ್ಲರದು ಮಾರ್ಕ್ಸ್ ಕಾರ್ಡ್ ಓದಿ ಎಲ್ಲರದು ಬಂಡವಾಳ ಬೈಲಿಂಗ್ ಮಾಡ್ಬಿಡ್ತಾನೆ. ಬಾರ ಈ ಕಡೆ ಮುಂದಕ್ಕೆ, ಮಾರ್ಕ್ಸ್ ಕಾರ್ಡ್ ಎಲ್ಲ ಎಸ್ಕೇಪ. ಮೈಸೂರು ಟು ತಿರುಪತಿ, ತಿರುಪತಿ ಟು ಮುಂಬೈ ಹೆಂಗಿದೆ ಇದು ಲೊಟ್ಟೆ ನ್ಯೂಸ್? ಹೆಂಗ ಅನಿಸ್ತು? ಅಲ್ಲ, ಇವನನ್ನ ಬಿಟ್ರೆ ನಮ್ಮನ್ನ ಕರೆದು ಚೆನ್ನಾಗಿ ಎತ್ತಿ ಮಂಗಳಾರತಿ ಲೊಟ್ಟೆ ನ್ಯೂಸ್ ಮಾಡ್ಬಿಡ್ತಾನೆ ನಮ್ಮನ್ನ. ಸ್ಪಾಂಟೇನಿಯಸ್ ಆಗಿ ಹೊಡಿತಾ ಇದ್ದಾನೆ. ಹೌದು, ಟಕ 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 ಅಂತ ಹೊಡಿತಾ ಇದ್ದಾನೆ. ಅದಕ್ಕೆ ಇವರಿಬ್ರಂತೂ ಅಯ್ಯಪ್ಪ ಚೈನೀಸ್ ಪಟಾಕಿ ಇವರಿಬ್ರು. ಎಲ್ಲಿಂದ ಬರುತ್ತೆ ನಿಂಗೆ ಆ ಶಕ್ತಿ? ಅದ ನಮ್ಮ ಅಪ್ಪ ಕಲ್ಸ್ಕೊಟ್ರ. ಅಲ್ಲ, ಅವನು ಹೆಂಗೆ ಅಂದ್ರೆ ಅವ್ನು ಬಹಳ ದೊಡ್ಡ ಸ್ಟಾರ್ ಆಗ್ತಾನೆ. ಯಾಕೆ ಗೊತ್ತಾ? ಅವ್ನು ಹೋಗಕ್ಕಿಂತ ಮುಂಚೆ ನನ್ನನ್ನು ಅರ್ಜುನ್ ಸರ್ನ ರೆಡಿ ಮಾಡೋದ. ಸರ್ ನಾ ಬರ್ಬೇಕಾದ್ರೆ ನೀವಿಬ್ರು ಹಿಂಗ್ ಅನ್ಬೇಕು, ನೀವಿಬ್ರು ನನ್ನ ಎಂಟ್ರಿಗೆ ವಿಸಿಲ್ ಹೊಡಿರಿ ಸಾರ್. ಸಾಮಾನ್ಯವಾಗಿ ಫ್ಯಾನ್ ಗಳು ಉಟ್ಕೋತಾರೆ, ಇವನು ಹುಟ್ಟಿಸ್ತಾನೆ ಫ್ಯಾನ್ ಗಳನ್ನ. ಇವಳು ನಿಜವಾಗ್ಲೂ ಲಕಾರ ಹೇಳಲ್ವಾ ಅಥವಾ ಸುಮ್ನೆ ತಮಾಷೆ ಹೇಳದ ಅವಳು? ಇಲ್ಲ, ಅವಳಿಗೆ ಇನ್ನೊಂದ್ ಸ್ವಲ್ಪ ಆರಾಮ್ ಮೇಲೆ ವರ್ಕ್ ಮಾಡ್ತಾರೆ. ನಿಜ ಬರಲ್ಲ. ಲಕಾರ ಬೇಡ, ಲಕಾರ ಇಲ್ದೇನೆ ಚೆನ್ನಾಗಿದೆ ನಿಮ್ ಭಾಷೆ. ಅವ್ರ ಹೆಸರು ಹೇಳಮ್ಮ? ವಿಜಯ್ ಪ್ರಕಾಶ್ ಸರ್. ಪ್ರಕಾಶ್ ಸರ್. ನಾನು ಸ್ಪೆಲ್ಲಿಂಗ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಅವ್ರ ತಂದೆ ಮೇಲೆ ಏನೋ ಒಂದು ಆಪಾದನೆ ಹೊರಿಸಿದ್ಲು, ಅದು ನಿಜಾನಲ್ಲ ಅದು ಸುಮ್ನೆ ತಮಾಷಿನ? ಅವ್ರ ಡ್ಯಾಡಿನಾ? ಅದು ಅಷ್ಟೇನೆ, ಅದು ಅದೇ ಮ್ಯಾಟರ್. ಅದು ಚಟ್ನಿ ಯಾವ್ದ್ರಲ್ಲಿ ಮಾಡದ್ ಸರ್? ಸೈಲೆಂಟ್ ಆಗಿ ಎಲ್ರು ಸೈಲೆನ್ಸ್. ಮಿಸ್ಕಿ. ನೀವೆಷ್ಟು ಬಸ್ಕಿ ಹೊಡೆದ್ರು ಮಿಕ್ಸಿ ಹೇಳ್ಸಕ್ಕಾಗಲ್ಲ ಸರ್. ದಯವಿಟ್ಟು ಚೇಂಜ್ ಆಗ್ಬೇಡಿ ಸರ್. ಸೂಪರ್. ಹೀಗೆ ರೀ ಸರ್, ಅದೇ ನಿಮಗೆ ಬ್ಯೂಟಿ ಸರ್. ಹೌದು. ಲವ್ ಯು. ಈಗ ಅರ್ಜುನ್ ಜನ್ಯ ಸರ್, ನೀವೇ ಹೇಳಿ ಸರ್, ಹೆಂಗನಿಸ್ತು ನಮ್ಮ ಲೊಟ್ಟೆ ನ್ಯೂಸ್? ಸೂಪರ್ ಆಗಿತ್ತು, ಫ್ಯಾಂಟಾಸ್ಟಿಕ್. ಏನಂತಂದ್ರೆ ನನ್ನ ಮಾರ್ಕ್ಸ್ ಮಾತ್ರ ನಿಜವಾಗ್ಲೂ ಕರೆಕ್ಟ್ ಆಗಿ ಹೇಳ್ಬಿಟ್ಟ ಸರ್. ಹೌದಾ? ನಾನಂತೂ ಅದು ನೋಡಿಲ್ಲ, ಪೇಪರ್ ತಗೊಳಕ್ಕೂ ಹೋಗಿಲ್ಲ ಕಾಲೇಜ್ಗೆ. ಬಟ್ ಹೋಗಿದ್ರೆ ನಿಜವಾಗ್ಲೂ ಅಲ್ಲೂ ನಾನು ಇದೇ ಬರ್ದಿಕ್ಕಿದ್ದೆ. ನಿಜ ಅದು, ಸುಮ್ಮನೆ. ಮೈಕ್ ತೆಗಿಬಾರ್ದಿರೋ, ಅತ್ತಿಗೆಲ್ಲ ತಡಿಯೋ. ಮೈಕ್ ತೆಗಿಬಾರ್ದು, ಹಾರ ತೆಗಿಬೇಕಲ್ಲ. ಬಂದಾಗೆಲ್ಲ ರಗಳೆ ಸರ್ ಒಂದು. ಆಯ್ತಾ? ಮೈಕ್ ತೆಗಿಯಲ್ಲ, ಹಂಗೆ ನಿಂತ್ಕೋಬೇಕು. ಬಾಯ್ಲಿ ಹಾರ ತೆಗ್ದಿಲ್ವ? ಏನಾಗ್ತಿದೆ ನಿಂಗೆ? ಏನಕ್ಕೆಲ್ಲ ಬಿಡ್ತಾ ಇದ್ಯಾ? ಓ
ಈಗ ನಮ್ಮ ಗೆಳೆಯ ಚಿನ್ನಾರಿ ಮುತ್ತ ಹತ್ರ ಸೀದಾ ಹೋಗ್ತೀನಿ ನಾನು. ಹೇಗಿತ್ತಪ್ಪ ಈ ಲೊಟ್ಟೆ ನ್ಯೂಸು? ಸೂಪರ್ ಆಗಿತ್ತು. ವೆರಿ ಗುಡ್, ವೆರಿ ಗುಡ್. ಬಹಳ ಖುಷಿ ಕೊಡ್ತು. ಮಹೇಂದ್ರ ನೋಡ್ದ, ನೀನು ಕಾನ್ಫಿಡೆಂಟ್ ಆಗಿದ್ರೆ ನಿನ್ನಿಂದ ಬರೋದೇ ಬೇರೆ. ಇವತ್ತು ಅಚಿಂತ್ಯ ಬಹಳ ಚೆನ್ನಾಗಿ ಮಾಡ್ದ. ಒಂದು ಚೂರು ಎಡುವುದೇನೆ, ಒಂದು ಚೂರು ಡೌಟ್ ಇರುವುದೇನೆ, ಬಹಳ ಕಾನ್ಫಿಡೆಂಟ್ ಆಗಿ ಆ ಕ್ಯಾರೆಕ್ಟರ್ ಮುಂದುವರಿಸ್ತಾನ ಅಂತ ಲೈಫ್ ಯೋಚನೆ ಮಾಡಿದ್ರೆ ಮಾರ್ಕ್ಸ್ ತಗೊಳ್ಳೋಂಥದ್ದು. 2 thumbs up. ವೆರಿ ಗುಡ್. ಅವನ ಹೆಸರು ತಕ್ಕ ಅಚಿಂತ್ಯ. ಅವನಿಗೆ ಏನ್ ನಡೆಯುತ್ತೆ ಗೊತ್ತಿಲ್ಲ. ಅವ್ನ್ ಡೈಲಾಗ್ಸ್ ಹೇಳ್ತಾನೆ, ಒಂಚೂರು ಇಲ್ಲಿ ಅಲ್ಲೂ ಇಲ್ಲೂ ನೋಡ್ಕೊಂಡು ಅವನ್ ಡೈಲಾಗ್ ಮುಗಿಸೋಕ್ ಮುಂಚೆ ಯಾರ ತಪ್ಪಾಗಿ ಹೇಳ್ಬಿಟ್ರೆ, ಹೇ ನಂದು ಇನ್ನೂ ಮುಗಿಲಿಲ್ಲ ಕಡೆ ಶುರು ಮಾಡ್ಬಿಡ್ತಾನೆ. ದಟ್ ಇನ್ನಸೆನ್ಸೇ ಅವನ್ ಪ್ಲಸ್ ಪಾಯಿಂಟ್ ಅದು. ಬಟ್ ಅದೊಂದೇ ಮುಂದುವರಿಯೋಕೆ ಸಾಕಾಗಲ್ಲ. ಅಂಡರ್ಸ್ಟ್ಯಾಂಡ್? ಆಕ್ಟಿಂಗ್ ಅಲ್ಲಿ ಇನ್ನು ಸ್ವಲ್ಪ ಬರಬೇಕು. ಇನ್ನು ಹೋಗ್ತಾ ಹೋಗ್ತಾ ಸ್ವಲ್ಪ ಕಷ್ಟ ಆಗುತ್ತೆ. ಮಗು ಆಗಿರೋದ್ರಿಂದ ಹಿ ಇಸ್ ನಾಟ್ ಏಬಲ್ ಟು ಗೋ ಥ್ರೂ ಮೋರ್ ದ್ಯಾನ್ ದಿಸ್. ಹಿ ಹ್ಯಾಸ್ ಟು ಗ್ರೋ. ದಟ್ ಇಸ್ ಒನ್ ಪಾಯಿಂಟ್ ವಿತ್ ಹಿಮ್. ಮಗಳೇ ಇಂಪ್ರೂವ್ ಆಗಿದ್ದಾಳೆ. ಹೇಗಲ್ಲ ಅನ್ನೋದು ರಾ ತರ ಬರ್ತಾ ಇದೆಯೋ ಸ್ವಲ್ಪ ಸ್ವಲ್ಪ. ಅವಳ ಪರ್ಫಾರ್ಮೆನ್ಸ್, ಅವಳ ಲುಕ್, ನಗ್ತಾಳೆ, ನಾಚಿಕೆ ಪಟ್ಕೋತಾಳೆ. ಅಯ್ಯೋ ಸೊ ಸ್ವೀಟ್. ಅದು ತುಂಬಾ ಚೆನ್ನಾಗಿದೆ. ಇಂಪ್ರೂವ್ ಆಗಿದ್ದಾಳೆ ಲೇವತಿ. ಇಂಪ್ರೂವ್ ಆಗಿದೆ. ಯಾಕಂದ್ರೆ ವೆರಿ ಗುಡ್. ಈ ಮಹೇಂದ್ರನಿಗೆ ಮೆಂಟಸ್ ಹತ್ರ ಒಂದು ಕೇಳ್ಕೊತೀನಿ, ಡೈಲಾಗೇ ಇಲ್ದೆ ಮೈಮ್ ತರ ಆ ನೋವು ತೋರಿಸೋ ಕ್ಯಾರೆಕ್ಟರ್ ಏನಾದ್ರೂ ಕೊಡಿ. ಹೇಗ್ ಕಂಡಿಡ್ದೆ ಅಂದ್ರೆ ಅವನ್ ಕಣ್ಣಲ್ಲಿ ತಪ್ಪು ಮಾಡ್ಬಿಟ್ಟೆ ಅಂತ ಒಂದು ನೋವಿತ್ತು. ಮೈ ಹುಷಾರಿಲ್ಲ ಸ್ವಲ್ಪ, ಅದ್ರಲ್ಲೂ ಆಕ್ಟ್ ಮಾಡಿದಾನೆ ಆ ಮಗು. ಹ್ಯಾಟ್ಸ್ ಆಫ್ ಟು ಹಿಮ್. ನೋಡೋಣ ಮೇಷ್ಟ್ರು ಏನ್ ಹೇಳ್ತಾರೆ ಅನ್ಬಿಟ್ಟು ಅಂತ. ಮೇಷ್ಟ್ರೆ, ನಿಮ್ಮ ಪಾಠ ಶುರುವಾಗ್ಲಿ. ತಮಾಷೆಯನ್ನು ಅತ್ಯಂತ ಸಮರ್ಥವಾಗಿ ಹೇಳೋಕೆ ಸಾಧ್ಯ ಇರೋದು ದೊಡ್ಡವ್ರಿಗಿಂತ ನಾನಲ್ಲಿ ಕೂತ್ಕೊಂಡ್ರೆ ಹೇಳೋಕೆ ಸಾಧ್ಯ ಇಲ್ಲ. ಅವನು ಮಾಡ್ತಾನೆ ಅದನ್ನ. ಅವನು ಎಷ್ಟು ಇದರಿಂದ ಮಾಡ್ತಾನಂದ್ರೆ ಲೊಟ್ಟೆ ನ್ಯೂಸ್ ಪಾರ್ಟ್ 2 ಅಂತ ಆ ಬಾಡಿ ಲ್ಯಾಂಗ್ವೇಜ್ಗೂ ಮತ್ತು ಇದಕ್ಕೂ ಮಾತುಗೂ ಎಷ್ಟು ಚೆನ್ನಾಗಿ ಸಿಂಕ್ ಮಾಡ್ತಾನೆ ಅವನು ಇದನ್ನ. ಅಂದ್ರೆ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿತ್ತು. ನನ್ನ ಕರ್ತವ್ಯ ಸಮಯ ಸ್ಪೆಷಲ್ ಝೋನ್ ಯಾರು ಇಲ್ಲ, ಇಟ್ ಇಸ್ ರಿಯಲಿ ಪೇನ್ಫುಲ್ ಟು ಸೇ. ನಮ್ಮ ಅಚಿಂತ್ಯ ಮಾತ್ರ ಸ್ವಲ್ಪ ಅಲ್ಲಿ ಕೂತಿರ್ಲಿ. ರೇವತಿ ಅಂಡ್ ಮಹೇಂದ್ರ ಆರ್ ಸೆಲೆಕ್ಟೆಡ್. ದಮ್ಗು ಅವನ್ನ ವಿಲ್ ಜಸ್ಟ್ ಫೈನಲ್ ಆಗಿ ಹೇಳ್ತೀವಿ ನಾವು. ಮಹೇಂದ್ರ ಮತ್ತು ರೇವತಿಗೆ ನಮ್ಮ ಜಡ್ಜಸ್ ಕ್ಲಿಯರ್ ಚಿಟ್ ಕೊಟ್ಟಿದ್ದಾರೆ. ನಮ್ಮ ಅಚಿಂತ್ಯಂಗೆ ಅವನ ರಿಸಲ್ಟ್ ನ ವಿಥಲ್ಡ್ ಮಾಡಿದ್ದಾರೆ. ಓಕೆ, ಕೂತ್ಕೋಬೇಕೀಗ. ಒಳ್ಳೆ